ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಬಿ ಗಣಪತಿ. ಓಪನ್ ಯೂನಿವರ್ಸಿಟಿ ಮುಕ್ತ ವಿಶ್ವವಿದ್ಯಾನಿಲಯ ಅನ್ನುವ ಪರಿಕಲ್ಪನೆಯನ್ನು ಪಟ್ಟಣದಲ್ಲಿ ಕೇಳಿದಿರಿ. ಆದರೆ ಇಲ್ಲೊಂದು ಹಳ್ಳಿಯಲ್ಲಿ ಮುಕ್ತ ಕೃಷಿ ವಿಶ್ವವಿದ್ಯಾನಿಲಯವನ್ನು ಒಬ್ಬ ವ್ಯಕ್ತಿ ಆರಂಭಿಸ್ತಾ ಇದ್ದಾರೆ. ಅದನ್ನು ಇನ್ನೂ ಬೆಳೆಸುವ ಕಥನ ಮತ್ತು ಅವರ ಪರಿಕಲ್ಪನೆ ಏನಿದೆ ಅನ್ನೋದನ್ನು ಇವತ್ತು ನೀವು ತಿಳ್ಕೊಳ್ಬೇಕು. ಯಾಕೆಂತಂದರೆ ಅವರು ಕಟ್ಟಿದ ವಿಶ್ವವಿದ್ಯಾನಿಲಯದ ಒಂದೊಂದು ಸಣ್ಣದಾದಂಥ ತುಣುಕುಗಳನ್ನು ನೀವು ನಿಂತ ನೆಲದಲ್ಲೂ ಮಾಡಬಹುದು, ಅದರಿಂದ ಅತ್ಯಂತ ಲಾಭದಾಯಕವಾದಂಥ ಬದುಕನ್ನು ಬದುಕಬಹುದು ಅಂತ ಆಚಾರ್ಯರು ಹೇಳ್ತಾರೆ. ಕೇಳೋಣ ಬನ್ನಿ. ನಿಮಗೆ ಗೋವುಗಳೆಂದರೆ ಪ್ರೀತಿಯೇ? ಗೋಮಾತೆಯ ಆಶೀರ್ವಾದ ನಿಮಗೊದಗಬೇಕೇ? ನಿಮಗೆ ಹಸುವನ್ನು ಸಾಕುವ ಆಸೆ ಇದೆಯೇ? ಆಸೆ ಇದ್ದರೂ ಸಾಕಲು ಸಮಯ, ಅನುಭವ ಅಥವಾ ಸವಲತ್ತುಗಳು ಇಲ್ಲವೇ? ಗೋಧಾಮದಲ್ಲಿದೆ ಪರಿಹಾರ. ಶ್ರೀ ಜಿ ರಾಮಕೃಷ್ಣ ಆಚಾರ್ ಮತ್ತು ಶ್ರೀಮತಿ ಸವಿತಾ ಆರ್ ಆಚಾರ್ ದಂಪತಿಗಳು ದೇಸಿ ಗೋತಳಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ದೇಸಿ ಗೋತಳಿಯ ಅಭಿವೃದ್ಧಿ ಕೇಂದ್ರ ಹಾಗೂ ಮುಂದಿನ ಪೀಳಿಗೆಗೆ ಗೋಮಾತೆಯ ಮೌಲ್ಯವನ್ನು ಪರಿಚಯಿಸುವ ಸಲುವಾಗಿ ಭಾರತದ ಪುರಾತನ ಹಳ್ಳಿ ಜೀವನ ಶೈಲಿಯ ಪರಿಕಲ್ಪನೆಯನ್ನಿಟ್ಟುಕೊಂಡು ಪ್ರಕೃತಿ ರಮಣೀಯ ಸೌಂದರ್ಯದ ಮಧ್ಯೆ ಗೋಗಳು ಸ್ವಚ್ಛಂದವಾಗಿ ವಿಹರಿಸುವ ತಾಣ ಗೋಧಾಮವನ್ನು ನಿರ್ಮಿಸಿದ್ದಾರೆ. ಗೋಧಾಮದಲ್ಲಿ ಹಚ್ಚ ಹಸುರಿನ ಪ್ರಕೃತಿಯ ಮಡಿಲಲ್ಲಿ ಔಷಧಿಯ ಗಿಡಮರಗಳ ಮಧ್ಯೆ ಧ್ಯಾನ, ಯೋಗ, ಗೋ ಆಲಿಂಗನ, ಗೋಪೂಜೆ, ಗೋ ಸೇವೆ, ಗೋವಿನೊಂದಿಗೆ ಮಕ್ಕಳ ಹುಟ್ಟುಹಬ್ಬ ಆಚರಣೆ ಮತ್ತು ಆಸಕ್ತರಿಗೆ ಹೈನುಗಾರಿಕೆ ತರಬೇತಿಯಂತಹ ಹಲವಾರು ಯೋಜನೆಗಳನ್ನು ರೂಪಿಸಿದ್ದಾರೆ. ಹಸುವನ್ನು ಸಾಕುವ ನಿಮ್ಮ ಆಸೆ ಈಡೇರಬೇಕಾದರೆ ನೀವು ಮಾಡಬೇಕಾಗಿರುವುದಿಷ್ಟೇ. ಒಂದು ದೇಸಿ ಹಸುವಿನ ಮೊತ್ತ ಅಂದಾಜು 1 ಲಕ್ಷ ರೂಪಾಯಿ ನೀಡಿ ಗೋಧಾಮ ಸದಸ್ಯರಾಗಿ ನಿಮ್ಮ ಹೆಸರಿನಲ್ಲಿ 8 ವರ್ಷಗಳ ಕಾಲ ಒಂದು ದೇಸಿ ಹಸುವನ್ನು ಸಾಕುತ್ತೇವೆ. ನಿಮ್ಮ ಹೂಡಿಕೆಯು ಸಂಪೂರ್ಣವಾಗಿ ದೇಸಿ ಗೋತಳಿಯ ಅಭಿವೃದ್ಧಿಗೆ ವಿನಿಯೋಗಿಸಲ್ಪಡುತ್ತದೆ. ಸದಸ್ಯತ್ವವು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಉಚಿತವಾಗಿ 2 ದಿನ ಪ್ರಕೃತಿಯ ಮಡಿಲಲ್ಲಿ ಸುಂದರ ಕ್ಷಣಗಳನ್ನು ಕಳೆಯುವ ಅವಕಾಶವನ್ನು ಕಲ್ಪಿಸುತ್ತದೆ. ಅಷ್ಟೇ ಅಲ್ಲದೆ ಇದರೊಂದಿಗೆ ನಿಮಗೆ ಪ್ರತಿ ತಿಂಗಳು ಕೃತಜ್ಞತಾ ಪೂರ್ವಕವಾಗಿ ರೂಪಾಯಿ 1,000 ಮೌಲ್ಯದ ಶುದ್ಧ ಏಟು ಗಿರ್ ಹಸುವಿನ ತುಪ್ಪವನ್ನು ನೀಡಲಾಗುವುದು. ಗೋಧಾಮದ ದೇಸಿ ಗೋ ತಳಿಗಳ ಅಭಿವೃದ್ಧಿಗಾಗಿ ಕೈಗೊಂಡ ಪುಣ್ಯಕೋಟಿಯ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನೀವು ಭಾಗಿಗಳಾಗಿ. ಸಂಪರ್ಕಿಸಿ 9353756706. ಈಗ ಒಂದು ರೀತಿಯಲ್ಲಿ ನೀವು ಹೇಳ್ತಾ ಹೋದದ್ದು ನನಗೆ ಅನಿಸೋದು ಇದೊಂದು ರೀತಿಯ ಓಪನ್ ಯೂನಿವರ್ಸಿಟಿ ತರ ಬೆಳೀತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆ ನಾನು ಮೊನ್ನೆ ಬಾಂಗ್ಲಾ ಹೋದೆ. ನಾವು ಸೋ ಮೆನಿ ಕಂಟ್ರಿ ಹೋಗುವ ಬಾಂಗ್ಲಾದಲ್ಲಿ ಬಹಳಷ್ಟು ಕೃಷಿ ಪ್ರಧಾನ ದೇಶ, ಕೃಷಿ ಬೆಳೀತಾ ಇದ್ದಾರೆ, ಎಲ್ಲ ಕೆಮಿಕಲ್ ಹಾಕಿ ಬೆಳೆಸ್ತಾ ಇದ್ದಾರೆ, ಫರ್ಟಿಲೈಸರ್. ನಾನು ಮೊನ್ನೆ ಪಂಜಾಬ್ ನಮ್ಗೆ ಭಾಳ ದೊಡ್ಡ ಇದು, ಯಾಕೆ ನಮ್ದು ಲಾಹೋರು ಪಂಜಾಬ್ ನಮ್ಗೆ ಭಾಳ ಇದು, ನಮ್ಮ ಮೆಷಿನ್ ಭಾಳ ಕೊಡ್ತೀವಿ. ಮೊನ್ನೆ ಒಂದು ರಿಪೋರ್ಟ್ ಪ್ರಕಾರ ಅಲ್ಲಿ ಮಣ್ಣಿನಲ್ಲಿ ಯಾವುದೇ ಬೆಳಿಲಿಕ್ಕೂ ಸೂಕ್ತ ಅಲ್ಲ, ಬೆಳೆದ್ರೆ ಕ್ಯಾನ್ಸರ್ ಬರ್ತದಂತ ರಿಪೋರ್ಟ್ ಇದೆ. 150-200 ಅಡಿಯನ್ನ ಮಣ್ಣನ್ನ ತೆಗೆದು ಹೊಸ ಮಣ್ಣು ಹಾಕಿದ್ರು ಇನ್ನು 100 ವರ್ಷ ಬೇಕಂತ. ಆಮೇಲೆ ಶ್ರೀಲಂಕಾದಲ್ಲೂ ಕೂಡ ಇದೇ ಪ್ರಾಬ್ಲಮ್ಮು. ನಾನು ಹೇಳ್ತಿದ್ದೀನಿ, ನಾವು ನಮ್ಮ ದೇಶದ GDP 1937 ವರ್ಲ್ಡಿನ 50% ಇತ್ತು. 1937 ನಮ್ಮ GDP ವರ್ಲ್ಡಿನ 50% ನಮ್ದಿತ್ತು. ಏನಂದ್ರೆ ನಾವು ಗೋ ಆಧಾರಿತ ಕೃಷಿ ಮಾಡ್ತಾ ಇದ್ದೀವಿ. ಆಮೇಲೆ ಗೋವಿನ ಉತ್ಪನ್ನಗಳನ್ನು ನಾವು ಹೊರದೇಶ ಕಳಿಸ್ತಾ ಇದ್ದೀವಿ. ತುಪ್ಪಗಳನ್ನು ನಾವು ಬೇರೆ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಹೇಗೆ ಅಂತ ಏನಂದ್ರೆ ಅಲ್ಲಿ ಆಗ ನಮ್ಮ ಮಣ್ಣು ಫಲವತ್ತತಿತ್ತು, ಈಲ್ಡ್ ಜಾಸ್ತಿ ಬರ್ತಾ ಇತ್ತು. ಈಗ ಒಂದು ಟೊಮೆಟೊ ನಾವು 1 kg ಬೆಳೆಯುವಾಗ 5 kg ಬರ್ತಾ ಇತ್ತು. ಆಮೇಲೆ ನಾವೇನ್ ಮಾಡ್ತೀವಿ, ತಿಂದು ಆರೋಗ್ಯವಾಗಿರ್ತಿದ್ದೀವಿ. ಈಗೇನಾಗಿದೆ, ಕೆಮಿಕಲ್ ಫರ್ಟಿಲೈಸರ್ ನಾವು ಇಂಪೋರ್ಟ್ ಮಾಡಬೇಕು. ನಮ್ಮ ವಿದೇಶಿ ವಿನಿಮಯ ಅಲ್ಲ ಅಷ್ಟಾಯ್ತು. ನಾನು ಕಾಯಿಲೆ ತಿಂದು ಮೆಡಿಸಿನ್ ತಗೊಳ್ಬೇಕು, ಅದು ಫಾರಿನ್ ಬರಬೇಕು, ಇಲ್ಲಿ ಇದೆಯಾ. ಆಮೇಲೆ ನನ್ನ ಸ್ಕಿಲ್, ಹ್ಯೂಮನ್ ರಿಸೋರ್ಸ್ ಬರ್ನ್ ಆಯ್ತು. ನಾನು ಕಾಯಿಲೆ ಬಿಟ್ಟಿದ್ದಾಗ್ಬಿಟ್ರೆ ಏನು ಮಾಡ್ಲಿಕ್ಕೆ ನಾನು ಅಸಮರ್ಥ. ಇದೆಲ್ಲ ಎಡ್ವರ್ಸ್. ಹಾಗಾಗಿ ನಾವು ಹೇಳೋದು, ನೆಕ್ಸ್ಟ್ ದೇಶ ಇದಕ್ಕೆ, ಸರ್ಕಾರ ಇದಕ್ಕೆ ಭಾಳಷ್ಟು ಪ್ರಾಮುಖ್ಯ ಕೊಡಬೇಕು. ಆಮೇಲೆ ಬಿಸ್ನೆಸ್ ಮ್ಯಾನ್ ನಾವು ಮಾಡ್ತಾ ಇದ್ದೀವಿ. ದೊಡ್ಡ ದೊಡ್ಡ ಬಿಲ್ಡರ್ಸ್ ಇರ್ಬೋದು, ಯೂನಿವರ್ಸಿಟಿ ಓನರ್ಗಳಿರ್ಬೋದು, ಹಾಸ್ಪಿಟಲ್ ಓನರ್ ಇರ್ಬೋದು, ಇಂಡಸ್ಟ್ರಿ ಓನರ್ ಇರ್ಬೋದು. ನಮ್ಮದೆಲ್ಲ ಕಮಿಟ್ಮೆಂಟು ನಮ್ಮ ದೇಶಕ್ಕೆ ನಾವೇನು ಕೊಡ್ಬೋದು ಅಂತ. ಬರೀ ಪಾಕಿಸ್ತಾನ ನಾವು ರಾಂಗು, ಚೈನಾ ರಾಂಗ್ ಹೇಳಿದ್ರೆ ನಾವು ನಮ್ಮ ದೇಶಕ್ಕೆ ಏನು ಕೊಡ್ತಾ ಇದ್ದೀವಿ ಅಂತ
ನಾವು ಗಟ್ಟಿ ಆಗ್ಬೇಕಂತ ಈ ಕಲ್ಪನೆ ಇಟ್ಕೊಂಡು ಬರ್ಬೇಕು, ಎಲ್ಲರೂ ಬರ್ಬೇಕನ್ನೋ ಕಲ್ಪನೆ ಮಾಡಿದ್ರು ನಾವು. ನಿಮ್ಮ ಇದರಲ್ಲಿ ಬರುವಾಗ ಒಂದು ವಿಡಿಯೋ ನೋಡಿದೆ, ಶಾಲಾ ಮಕ್ಕಳು ಗೋವುಗಳೊಟ್ಟಿಗೆ ಬಹಳ ಬಂದು ಇಲ್ಲಿ ಒಂದು ಕಲಿಕೆ ಅಥವಾ ಒಂದು 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 ಒಡನಾಟ, ಅದು ಹೇಗೆ? ಅದು ನಾನು ಈ ಮೊನ್ನೆ ಜಸ್ಟ್ ಒಂದು ಟ್ರಯಲ್ ಮಾಡಿದ್ದು, ಈ ನಾವು ಗಾರ್ಡ್ ಮಾಡಿದ್ವಿ ಫ್ರೀ ರೋಮಿಂಗ್ ಸಿಸ್ಟಮ್ ಅಲ್ಲಿ ಕರುಗಳಿಗೆ ದನಗಳಿಗೆ ಮಾಡಿದ್ವಿ. ಹಾಗೆ ನಾನು ಈ ಮಕ್ಕಳನ್ನು ಕರೆದು ಅವರಿಗೆಲ್ಲ ಎಕ್ಸ್ಪೆಕ್ಟ್, ನಾನು ಮೊನ್ನೆ ಒಂದು ಮಕ್ಕಳನ್ನ ಕರೆದಾಗ ನನಗೊಂದು ಮೋರ್ ದೆನ್ ಒಂದು 10-15-20 ಸಾವಿರ ಸ್ಪೆಂಡ್ ಮಾಡಿದೆ ಒಂದು ಶಾಲೆ ಮೇಲೆ. ಯಾಕೆಂದ್ರೆ ಆ ಮಕ್ಕಳು ಮತ್ತೆ ಗೋವಿನ ಬಾಂಧವ್ಯನ ಬೆಳೆಸ್ಬೇಕಂತ, ಆ ಚೈಲ್ಡ್ಹುಡ್ಡಲ್ಲೇ ಅದ್ರ ಮೌಲ್ಯ ಕ್ರಿಯೇಟ್ ಮಾಡ್ಬೇಕಂತ. ಯಾಕಂದ್ರೆ ನಾನು 11 ವರ್ಷ ನಾನು ಹೊಟ್ಟೆ ಪಾಡಿ ಹೋದಾಗ ನನಗೊಂದು ಕನಸು, ನಾನೊಂದು ಇಂಡಸ್ಟ್ರಿ ಮಾಡ್ಬೇಕಂತ. ಬಸ್ಸಿಂದ ಇಳಿಲಿಕ್ಕೂ ಇನ್ನೊಂದು ಬಸ್ ಹತ್ತಿರ ಹೇಳಿದ್ರೆ ಹಣ ಇಲ್ಲ ಟಿಕೆಟ್ ಮಾಡಲಿಕ್ಕೆ. ಆಮೇಲೆ ನನ್ನ ರಾತ್ರಿ ಊಟಕ್ಕಿಲ್ಲ, ಅದು ನನ್ನ ಕನಸಿತ್ತು, ನಾನೊಂದು ಇಂಡಸ್ಟ್ರಿಸ್ಟ್ ಆಗಬೇಕು ಅಥವಾ ಒಂದು ಸಣ್ಣ ಇಂಡಸ್ಟ್ರಿ ಮಾಡಬೇಕಂದ್ರೆ. ಈ ಥರ ಅಲ್ಲ, ಸಣ್ಣ ಒಂದೇನೋ ನಾನು ಸ್ವಂತ ಬಿಸ್ನೆಸ್ ಮಾಡಬೇಕು, ಸಣ್ಣ ಒಂದು ಕೈಗಾರಿಕೆಯನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಕಲ್ಪನೆ ಇತ್ತು. ಆ ಕಲ್ಪನೆ ಅಲ್ಲಿ ಹುಟ್ಟಬೇಕು ಮಕ್ಕಳಲ್ಲಿ. ಇಲ್ಲಿ 11 ವರ್ಷ ಸಾಮಾನ್ಯ ಒಂದು 9 to 16, 18 ಒಳಗೆ ಹುಟ್ಟುವಂಥ ಒಂದು ಇನ್ನರ ಇದುಂಟಲ್ಲ, ಅದು ದೊಡ್ಡ ಒಂದು ಇದು. ಆ ದೃಷ್ಟಿಕೋನ ಇಟ್ಟು ಮಕ್ಕಳನ್ನು, ಶಾಲೆ ಮಕ್ಕಳುಗಳನ್ನು, ಈ ಮಕ್ಕಳು LKG UKG ಮಕ್ಕಳು ಕರುಗಳೊಟ್ಟಿಗೆ ಎಲ್ಲ ಗಾರ್ಡನ್ ಮಾಡಿದ್ವಿ. ಅವು ಆಟ ಆಡ್ತಾ ಅದರ ಮೌಲ್ಯವನ್ನು, ಅದರ ಫೀಲಿಂಗ್ಸನ್ನು, ಅದರ ಪಾಸಿಟಿವ್ ತಗೊಂಡಾಗ ಸೋ ಮೆನಿ ಬೆನಿಫಿಟ್ ಆಗ್ಬೋದು ಅಂತ ಮಾಡ್ತಾ ಇದ್ವಿ. ಈ ಗೋ ಉತ್ಪನ್ನದಲ್ಲಿ ನಿಮಗೆ ಮಾರ್ಕೆಟಿಂಗ್ ಎಲ್ಲ ಹೇಗೆ ಸರ್? ಮಾರ್ಕೆಟ್ ಅದನ್ನು ನಾವು ದೊಡ್ಡ ಬಿಸ್ನೆಸ್ ಆಗಿ ಮಾಡ್ತಾ ಇಲ್ಲ. ಈ ನೋಡಿ, ಅಮೂಲ್ ಅವರು, ಮಿಲ್ಕಿ ಮಿಸ್ಟ್ ಅವರು ನಮ್ಮ ಹತ್ರ ಬರೋದು ದಿವಸ 200 ಲೀಟರ್ ಹಾಲು. ಆ 200 ಲೀಟರ್ ಹಾಲು ನಾನು ಡೈರಿ ಕೊಟ್ಟರೆ ಸಿಕ್ಕೋದು ನನಗೆ 6,000 ರೂಪಾಯಿ. ಹೌದು, ಹಾಗಾಗಿ ನೀವು ನಾನು ಅದನ್ನು ಈಗ ಮಾಡಿದ್ರೆ ನಂಗೆ ಸಿಕ್ಕೋದು ಒಂದು 15 ಲಕ್ಷ ರೂಪಾಯಿ ಈ ಥರ ಮಾಡಿದರೆ ತಿಂಗಳಿಗೆ. ಅದಕ್ಕೆ ನಾನು ಮಾಡಿದ್ರೆ ತುಪ್ಪ ಮಾಡ್ತಾ ಇದ್ದೀವಿ. A2 ಗಿರ್ ಇದು ಭಾಳ ಡಿಮಾಂಡ್ ಇದೆ. ನಾನು 1 kg ತುಪ್ಪಕ್ಕೆ 3,500 ಮಾಡ್ತಾ ಇದ್ದೀನಿ. ವೆರಿ ಗುಡ್. ಇನ್ನೂ ಜಾಸ್ತಿ ಡಿಮಾಂಡ್ ಇದೆ. ಅಲ್ಲಿ ನಾನು ತುಪ್ಪ ಮಾಡಿದ ವೇಸ್ಟ್ ಮಜ್ಜಿಗೆಯನ್ನು ಬಟರ್ ಮಿಲ್ಕ್ ಪೌಚ್ ಮಾಡಿ ಮಾಡ್ತಾ ಇದ್ದೀನಿ. ಯಾಕೆ ನಾವು ಇವತ್ತು ಕೆಮಿಕಲ್ ಕುಡಿತಾ ಇದ್ದೀವಿ. ಹೌದು, ನಾವು ರಾಂಗ್ ಹೇಳ್ತಾ ಇದ್ದೀವಿ. ಪೆಪ್ಸಿ ಕೊಡ್ತಾ ಇದ್ದಾರೆ, ಕೋಕಲ್ ಕೊಡ್ತಾ ಇದ್ದಾರೆ, ರಾಂಗ್. ನಾವು ಅದಕ್ಕೆ ಆಲ್ರೆಡಿ ಏನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಅದಕ್ಕೆ ಅದು ಬಟರ್ ಮಿಲ್ಕ್ ಕೊಡ್ತಾ ಇದ್ದೀವಿ. ತುಂಬ ನಮ್ಮ ಪ್ರಾಡಕ್ಟು ತುಂಬ ಡಿಮಾಂಡ್ ಇದೆ. ನಾನು ಅದಕ್ಕೆ ಸೀಮಿತಗೊಳಿಸಿದ್ದೀನಿ. ನಾವು ಇದನ್ನು ದೊಡ್ಡ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ನಾವು ಬೇರೆ ಬೇರೆ ಫೀಲ್ಡಲ್ಲಿ ಇರೋದ್ರಿಂದ, ಆ ಬಿಸ್ನೆಸ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಅದನ್ನು ಮೇಂಟೈನ್ ಮಾಡಿದ್ರೆ ತುಂಬ ಕಮಿಟ್ಮೆಂಟ್ಗಳಿರ್ತದೆ. ಇದೊಂದು ಫ್ಯಾಷನಿಗೆ ಇಷ್ಟನ್ನೇ ಎಷ್ಟು ಟ್ರೈನಿಂಗ್ ಮತ್ತು ನೆಕ್ಸ್ಟ್ ಜನ್ರೇಷನಿಗೆ ಒಂದು ರೀಚ್ ಮಾಡುವಂಥದ್ದು ಕಲ್ಪನೆ ಇಟ್ಕೊಂಡು, ಮತ್ತು ಯಾರು ಕೂಡ ಬಂದರೆ ನಾವು ಕಂಪ್ಲೀಟ್, ನೀವು ಒಂದು ಡೈರಿ ಮಾಡ್ತೀರ ಅಂತಾದರೆ ನಾನು ಕಂಪ್ಲೀಟು ನಿಮಗೆ 5 ಎಕರೆ ಉಂಟು, 1 ಎಕರೆ ಉಂಟು ಅಂತಾದರೆ, ಒಂದು 5 ದನ ಸಾಕ್ತೀರ ಅಂತಾದರೆ ನಿಮಗೆ ದನವನ್ನು ಕೊಡೋದು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದು, ನಮ್ಮ ಟೀಮನ್ನು ಕೂಡ ನಾನು ನಿಮ್ಗೆ ಕೊಡ್ಲಿಕ್ಕೆ ತಯಾರಿದ್ದೀನಿ. ಇವತ್ತು ಡೈರಿ ಮೇಂಟೈನ್ ಮಾಡಲಿಕ್ಕೆ ಎಲ್ಲರೂ ಸಮಸ್ಯೆ ಇದೆ, ಜನ ಸಮಸ್ಯೆ. ನನಗೆ ಇಲ್ಲಿ ಯಾವ ಸಮಸ್ಯೆ ಇಲ್ಲ. ಯಾಕೆಂದರೆ ಈಗ ಟಾಟಾದವನಿಗೆ ಸಮಸ್ಯೆ ಇಲ್ಲ. ಯಾಕಂದರೆ ನಾನು ವರ್ಕರ್ಸನ್ನು ಸಾಕೋದು ಹೇಗೆಂದರೆ, ಆ ವರ್ಕರ್ಸನ್ನು ಮೇಂಟೈನ್ ಮಾಡೋದು ಹೇಗೆಂದರೆ ನನ್ನ ಅನುಕೂಲಕ್ಕಲ್ಲ, ನನ್ನ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಏನು, ಅವ್ರ ರಿಕ್ವೈರ್ಮೆಂಟ್ ಏನು. ಈಗ ನಮ್ಮ ದುಬೈಗೆ ಹೋಗ್ತಾರೆ ವರ್ಕ್, ಯಾಕೆ ಹೋಗ್ತಾರೆ? ಕಂಫರ್ಟ್ ಝೋನ್ ಅವರಿಗೆ. ಹೌದು, ಅವ್ರಿಗೆ ಮತ್ತೆ ಬೆನಿಫಿಟ್ ಜಾಸ್ತಿ ಇದೆ. ಯಾವ ಓನರಿಗೆ ವರ್ಕರ್ಸ್ ಮೇಲೆ ಕಾಳಜಿ ಇದೆ, ನಾವು ನೋಡಿ ಡೈರಿಯಲ್ಲಿ ಯೂನಿಫಾರ್ಮ್ ಕೊಟ್ಟಿದ್ದೀವಿ. ಮೆಡಿಕಲ್ ಹಾಸ್ಪಿಟಲ್ ಹಾಕೋ ಕೋಟನ್ನು ನಾವು ಇಲ್ಲಿ ಡೈರಿ ಪ್ರಾಡಕ್ಟ್ ಮಾಡಿಕೊಟ್ಟಿದ್ದೀವಿ. ಸ್ಪೋರ್ಟ್ಸ್ ಮಕ್ಕಳಿಗೆ ಕೊಡುವಂಥ ಯೂನಿಫಾರ್ಮನ್ನು ಇವ್ರಿಗೆ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಫೆಸಿಲಿಟಿ ಇದೆ. ಇಲ್ಲಿ ಇವಾಗ ಕೆಲಸ ಮಾಡಿದವರು ನಮ್ಮ ಬಿಟ್ಟು ಹೋಗೋದಿಲ್ಲ. ಮತ್ತು ಇನ್ನೂ ಜನ ಬಂದು ಡಿಮಾಂಡ್ ಕೇಳ್ತಾರೆ. ಮತ್ತು ಇಲ್ಲಿ ಒಂದು 20 ಜನ ಇದ್ದಾರೆ, ಫಾರ್ಮಿಂಗಲ್ಲಿ 10 ಜನ ಇದ್ದಾರೆ, ಬೈಬಲ್ 5 ಜನ ಇದ್ದಾರೆ, ಡೈಲಿ 5 ಜನ ಇದ್ದಾರೆ, 20-22 ಜನ ಮತ್ತೆ ಇದ್ದಾರೆ ಇಲ್ಲಿ ನಮ್ಮ ಹತ್ರ. ಅವರು ನಮ್ಮಕ್ಕಿಂತ ಹೆಚ್ಚು ಓನರ್ ಕೆಲಸ ಮಾಡ್ತಾರೆ, ಅಷ್ಟು ಕಂಫರ್ಟೇಬಲ್ ಆಗಿದ್ದಾರೆ. ಅದು ನಾನು ಒಂದು ಹೇಳ್ತೀನಿ, ಈ ಡೈರಿ ಬೈ ಪ್ರಾಡಕ್ಟು ಫಾರ್ಮಿಂಗಲ್ಲಿ ಇವತ್ತು ದೇಶದ ಯಾರೇ ಹತ್ರ ಕೇಳಿದ್ರು ಲೇಬರ್ ಪ್ರಾಬ್ಲಮ್ ಹೇಳ್ತಾರೆ ಅವರು. ಲೇಬರ್ ಪ್ರಾಬ್ಲಮ್, ಆಮೇಲೆ ಖರ್ಚು ಜಾಸ್ತಿ, ಆದಾಯ ಕಡಿಮೆ. ನನಗೇನಂದರೆ ನನಗೆ ಲೇಬರ್ ಪ್ರಾಬ್ಲಮ್ ಇಲ್ಲ. ಯಾಕೆ ನಾನು ಚೈಲ್ಡ್ ಲೇಬರ್. ನಾನು 1963ಇಂದ 74 ನಾನು ಹೋಗಿ ನಾನು ಚೈಲ್ಡ್ ಲೇಬರ್ ಆದ. ಲೇಬರ್ ಸೈಕಲ್ ಗೊತ್ತಿದೆ, ಅವನ ನಿರೀಕ್ಷೆ ಏನು, ನಿಮ್ಮ ಏನು ಗುಟ್ಟೇನು. ಗುಟ್ಟೇನಂದ್ರೆ ನನಗೆ ಅವರು ಪಲ್ಸ್ ಗೊತ್ತಿದೆ. ಎಷ್ಟು ವರ್ಷ ಆಯ್ತು ಇವರೆಲ್ಲ ಬಂದು ಒಂದು ನಾನು ಫಾರ್ಮ್ ಸ್ಟಾರ್ಟ್ ಮಾಡಿದ ಎಲ್ಲ ಬಂದವರು ಹೊರಗೆ ಹೋಗ್ತಾರೆ. ನನಗೆ ಈಗ ಇಂಡಸ್ಟ್ರಿಯಲ್ಲಿ ನಮ್ಮ ಹತ್ರ ಒಂದು ಡೈರೆಕ್ಟ್ ಇಂಡೈರೆಕ್ಟ್ ಒಂದು 3,000 ಎಂಪ್ಲಾಯ್ಸ್ ಇದ್ದಾರೆ, ಯಾರು ಹೊರಗೆ ಹೋಗೋದಿಲ್ಲ. ಮೊನ್ನೆ ಒಂದು ಸಣ್ಣ ವಿಷಯ ಹೇಳಿದ್ದೀನಿ, ನಮ್ಮೊಬ್ಬ ಡ್ರೈವರ್ ಇದ್ದಾನೆ, ಅವ 30 ವರ್ಷದ ಮುಟ್ಟಿದ್ದಾನೆ. ಯಾವುದೋ ಮಿಡ್ಲ್ ತೊಂದರೆ ಆಯಿತು, ನೋಡಪ್ಪ ನನಗೆ ನಾನೆಲ್ಲ ಕಾರ್ ಮಾಡಿಬಿಟ್ಟೆ 2000 ಎಲ್ಲ ಫ್ಲಾಪ್ ಸೋತೆ ಡ್ಯೂ ಟು ಸೋ ಮೆನಿ ರೀಸನ್. ಗೌರ್ಮೆಂಟ್ ಪಾಲಿಸಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ. ನಾನೆಲ್ಲ 3 ಕಾರನ್ನು ಮಾರಿಬಿಟ್ಟು ನಾನೇ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಅವ್ನಿಗೆ ಡ್ರೈವರಿಗೆ ಏನು ಮಾಡಿ ಹೋಗಪ್ಪ ಹೇಳಿದ್ದೀನಿ, ಅವ್ನು ಹೋಗ್ಲಿಕ್ಕೆ ತಯಾರಿಲ್ಲ. ಆಮೇಲೆ ನಾನೇ ಮೋಹನ್ ಆಳ್ವರಿಗೆ ಫೋನ್ ಮಾಡಿ ಅವ್ನಿಗೆ ಕೆಲಸ ಕೊಡಿ, ನಾನು ಕೆಲಸ ಕೊಟ್ಟು ಮತ್ತೆ ಅವ ಅಲ್ಲಿ ಹೋದ. ಅವ ಆಗಿ ಹೋಗ್ಲಿಕ್ಕೆ ತಯಾರಿಲ್ಲ ಅವ. ನನಗೆ ಅಂದರೆ ಅಷ್ಟು ಒಂದು ಅಟ್ಯಾಚ್ಮೆಂಟು ಇದನ್ನು ಬೆಳೆಸ್ಕೊಂಡಿದ್ದೀವಿ. ಅದು
ನಾನು ಓನರ್ ಆಗಿ ಬಂದರೆ ನಮಗೆ ಅರ್ಥ ಆಗ್ತಿರಲಿಲ್ಲ. ಕರೆಕ್ಟ್. ನಾನು ಲೇಬರ್ ಆಗಿ ಬಂದಿದ್ದರಿಂದ ಅವರ ಫೀಲಿಂಗ್ಸ್ ನಂಗೆ ಗೊತ್ತಿದೆ ಮತ್ತು ಅವರ ಪಲ್ಸ್ ಅಥವಾ ಇದು. ಸೊ ಈಗ ನೀವು ಈ ರೀತಿಯ ಇದನ್ನ ಈಗ ಒಂದು ಯುವಕರಿಗೆ ಬರುವ ಯುವಕರಿಗೆ ಒಂದು ಫಾರ್ಮಿಂಗ್ 1 ಎಕರೆ ಅಥವಾ 2 ಎಕರೆ ಏನೇನು ಮಾಡಬೇಕು ಅಂತ ಹೇಳಿದ್ರಿ. ಆದರೆ ಇದನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಇರಬೇಕಾದಂಥ ಮನೋಭಾವ ಎಂಥದ್ದು? ನಿರಂತರ ಇಲ್ಲ ಸರ್. ಯಾಕಂದರೆ ನಿಮ್ಮ ರವಿ ಬೆಳೆಗಾರ ಒಂದು ವರ್ಡ್ ಹೇಳಿದ ಭಾಳ ಇಂಪಾರ್ಟೆಂಟ್ ಅಂದರೆ, ನೀನು ಹೆಸರು ಮಾಡ್ಲಿಕ್ಕೆ ಹೋಗಬೇಡ, ಹೆಸರಿನಿಂದ ಹೋಗಬೇಡ, ಹಣದಿಂದ ಹೋಗಬೇಡ, ಮಾಡೋ ಕೆಲಸವನ್ನು ಎಕ್ಸಲೆಂಟ್ ಮಾಡು, ಪರ್ಫೆಕ್ಟ್ ಮಾಡು. ಕಸ ಗುಡಿಸೋದಾದ್ರೂ ಹೌದು, ಯಾವ ಕೆಲಸ ಮಾಡ್ತದೆ ಅದು ಹಾಗೆ ಅದನ್ನು ಬರುವಂಥ ಅದು ನಮ್ಮ ಹಿಂದೆ ಬರಬೇಕು. ಹೆಸರು ಹಣ ನಮ್ಮ ಹಿಂದೆ ಬರಬೇಕು. ನನಗೆ ನಾನು ನಮ್ಮ ವರ್ಕರ್ಸ್ ಹೇಳಿಕೊಂಡು, ನಮ್ಮ ಗ್ರಾಹಕ ಮುಖ್ಯ. ನಾವೀಗ ಎಲ್ಲೋ ಹೋಗಿ ದೇವಸ್ಥಾನಕ್ಕೆ ಹರಕೆ ಕೊಡೋದು, ದೇವಸ್ಥಾನಕ್ಕೆ ನಾವು ಇದು ಕೊಡೋದು, ಡೊನೇಷನ್ ಕೊಡೋದುಕ್ಕಿಂತ ನಮ್ಮ ಗ್ರಾಹಕ ಫಸ್ಟ್ ನಮಗೆ ದೇವರಾಗಿ ಬರೋದು. ಅವ ನಮಗೆ ಕೊಡೋದು ಫುಡ್ಡು ಫಸ್ಟ್, ಅವ ನಮಗೆ ದೇವರು. ಮತ್ತು ಈ ದೇವರು ಧ್ಯಾನ, ಶಾಂತಿ, ನಮ್ಮ ಒಂದು ಬ್ಲೆಸ್ಸಿಂಗಿಗೆ ಅದು ಫಸ್ಟು ಹೊಟ್ಟೆ ಇಂಪಾರ್ಟೆಂಟ್. ಆ ಗ್ರಾಹಕನ ಸ್ಮೈಲು, ಅವನ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಮೋಕಾದಾಗ ನಮ್ಗೆ ಅಲ್ಲಿಯೇ ಇನ್ವೆನ್ಷನ್ ಕ್ರಿಯೇಟ್ ಆಗ್ತದೆ. ಈಗ ನೀವು ನಮ್ಮ ಗ್ರಾಹಕ ಅಂತಂದರೆ ಹಾಲು ತಗೊಳ್ತೀರಿ ನೀವು, ಅಥವಾ ನಿಮ್ಮ ತುಪ್ಪ ತಗೊಳ್ತೀರಿ. ನಿಮಗೆ ಬೆಸ್ಟ್ ತುಪ್ಪವನ್ನು ನೀವು ಎಂಜಾಯ್ ಮಾಡುವ ಹಾಗೆ, ನೀವು ಅದನ್ನು ಖುಷಿ ಪಡುವ ಹಾಗೆ, 10 ಜನರಿಗೆ ಹೇಳುವ ಹಾಗೆ, ನಮ್ಮ ಬ್ಲೆಸ್ ಮಾಡುವ ಹಾಗೆ, ಇದನ್ನು ಫಸ್ಟು ದೇವರಿದು. ಸೆಕೆಂಡ್, ನೀವು ಎಲ್ಲ ಬಂದಮೇಲೆ, ಹಣ ಎಲ್ಲ ಬಂದಮೇಲೆ ಮತ್ತೆ ಆ ದೇವ್ರ ಹತ್ರ ಹೋದರೆ ದೇವರು ನನಗೆ ಬ್ಲೆಸ್ ಮಾಡ್ತಾರೆ. ನಿಮ್ಮ ಆಧ್ಯಾತ್ಮದ ಪರಿಕಲ್ಪನೆ ಇದೆನಾ? ಹೌದು, ಇದೆ 100%. ಅಂದರೆ ನೀವು ನಿರಂತರ ದೇವಸ್ಥಾನಕ್ಕೆ ಹೋಗೋದು ಅದು ತುಂಬ ಕಡಿಮೆ. ನಾನು ಹೋಗುವುದಂದ್ರೆ ನನಗೆ ಯಾವ ಹಬ್ಬ ಗಿಬ್ಬ ಯಾವ್ದು ನಮ್ಮ ಗಮನ ಬರೋದು. ಇವತ್ತು ನನ್ನ ಕೆಲಸವೇ ನನ್ನ ಹಬ್ಬ. ಈ ಕೆಲಸವನ್ನು ನಾನು ಮಾಡಿ ಮುಗಿಸಿ ಅಲ್ಲಿ ರಿಸಲ್ಟ್ ಬಂದರೆ ಅದೇ ನನಗೆ ಸಂತೋಷ ಮತ್ತು ನನಗೆ ಫೆಸ್ಟಿವಲ್. ನೀವು ಅಲ್ಲೊಂದು ಫಿಶ್ ಪಾಂಡ್ ಎಲ್ಲ ಮಾಡ್ತಾ ಇದ್ದೀರಿ, ಅದೆಲ್ಲ ಯಾವ್ದು? ಯಾಕಂತ ಹೇಳಿದ್ರೆ, ಒಬ್ಬ ಕೃಷಿಕ ಒಂದಕ್ಕಿಷ್ಟು ಕೊಡಬಾರ್ದು. ನಾನೀಗ ಇಲ್ಲಿ ಒಂದು ಕಡಕ್ನಾಥ್ ಕೋಳಿ ಹಾಕಿದ್ದೀನಿ, 20 ಕೋಳಿ ಹಾಕಿದ್ದೀನಿ. ಅದು ಒಂದು ಮಟ್ಟಿಗೆ 15 ರೂಪಾಯಿ ಇದೆ. ಟರ್ಕಿ ಕೋಳಿನೂ ಇದೆ. ಒಂದು ಬಿಸ್ನೆಸ್ ಮಾಡುವಾಗ ಲಾಂಗ್ ಟೈಮ್ ಬೇರೆ, ಶಾರ್ಟ್ ಟೈಮ್ ಬೇರೆ, ಮತ್ತು ಡೈಲಿ ಬೇರೆ. ಅವನು ಡೈಲಿ ಒಂದು ಕಡಕ್ನಾಥ್ ಕೋಳಿ ಇದೆ, ಅದು ದಿವಸ ಒಂದು 25 ಮೊಟ್ಟೆ ಬಂದರೆ ಅವನಿಗೆ ಒಂದು 500 ರೂಪಾಯಿ ಸಿಗ್ತದೆ ಫಸ್ಟ್. ಆಯಿತಾ? ಅಲ್ಲಿಂದ ನಮ್ಮದು ಫಿಶ್, ಯಾಕಂತೇಳಿದರೆ ಫಿಶ್ ಇವತ್ತು ಸೀ ಫಿಶ್ ತುಂಬ ಪ್ರಾಬ್ಲಮ್ ಇದೆ. ಮಳೆಗಾಲ ಸಿಕ್ಕುವುದೇ ಇಲ್ಲ. ಮಳೆಗಾಲದಲ್ಲಿ ಇವತ್ತು ಹೆಚ್ಚಿನ ಹೋಟೆಲ್ಗಳಲ್ಲಿ ಫಿಶ್ ಅಗತ್ಯ ಇದೆ. ಕಾಟ್ಲಾ ತಿನ್ನುವಂಥ ಫಿಶ್ಗಳು, ಅದನ್ನು ಫಿಶ್ ಚಿಲ್ಲಿ, ಫಿಶ್ ಫ್ರೈ, ಅದಕ್ಕೆ ಭಾಳಷ್ಟು ಹೋಗ್ತದೆ. ಈಗ ವೆಸ್ಟ್ ಬೆಂಗಾಲ್ಗೆ ಹೋದರೆ ಪಾಂಡ್ ಫಿಶ್ ತಿನ್ನೋದವರು. ನಮಗಿಲ್ಲಿ ಸಮುದ್ರ ಹತ್ರ ಉಂಟು, ನಾವು ಸಮುದ್ರ ತಿಂತಾ ಇದ್ದೀವಿ. ಫಿಶ್ಶಿಂದ ಆದಾಯ ಬರಬೇಕು, ಕೋಳಿ ಇದನ್ನ ಬರ್ಡ್ಸಿಂದ ಬರಬೇಕು, ಆಮೇಲೆ ವೆಜಿಟೇಬಲಿಂದ ಬರಬೇಕು. ಆ ಥರ ಎಲ್ಲದರೊಂದು ಕೂಡಿಗರಿಸಿದಾಗ ಮಾತ್ರ ಅದು ಶಕ್ತಿ ಬರ್ತು. ಬಿಟ್ಟರೆ ನಾವು ಒಂದನ್ನೇ ಡಿಪೆಂಡ್ ಆದರೆ ಆಗೋದಿಲ್ಲ ಅಂತ. ಇನ್ನೊಂದು ನಮ್ಮದು ವೆಜಿಟೇಬಲ್ಗಳು, ಅದೊಂದು ನಾನು ಅದನ್ನು ವ್ಯಾಪಾರಿಸಿ ಮಾಡ್ತಾ ಇಲ್ಲ. ಈಗ ನೀವು ಬಂದಿರಿ, ನಿಮ್ಮ ಫ್ಯಾಮಿಲಿ ಬಂದಿರಿ, ಒಂದು ಬಾಸ್ಕೆಟಲ್ಲಿ ತಗೊಂಡು ಹೋಗೋದು. ಹೌದು, ಕಂಚಲ, ಬೆಂಡೆ, ಅದನ್ನೆಲ್ಲ ಒಂದು ಬಾಸ್ಕೆಟು. ನಾನು ಅದನ್ನು ಹಣಕ್ಕೆ ಮಾರ್ತಾ ಇಲ್ಲ, ಯಾಕಂದರೆ ಅದು ನಾನೇನು ಸ್ಪೆಂಡ್ ಮಾಡ್ತಾ ಇಲ್ಲ. ನಾನು ಜಾಗಕ್ಕೆ ಅದೊಂದು ಅವಕಾಶ ಕೊಟ್ಟಿದ್ದೀನಿ. ನೀರಿದೆ, ಮಣ್ಣಿದೆ, ಗೊಬ್ಬರ ಇದೆ, ಬೆಳೀತಾ ಇದೆ. ಅದು ಪ್ರಕೃತಿ ಕೊಟ್ಟಿದ್ದು, ಜನ ಎಂಜಾಯ್ ಮಾಡಬೇಕನ್ನುವ ದೃಷ್ಟಿಕೋನ ಇಟ್ಟು ಮಾಡ್ತಾ ಇದ್ದೀವಿ. ಇನ್ನೊಂದು ಮೊನ್ನೆ ಕರ್ನಾಟಕ ಬ್ಯಾಂಕಿನ MD ಮಹಾಬಲೇಶ್ವರ ಅವರು ಫ್ಯಾಮಿಲಿ ಬರ್ತಾ ಇದ್ದಾರೆ. ಅವರು ಭಾಳ ಇಂಪ್ರೆಸ್ ಆಗಿದ್ದಾರೆ. ನಾನು ಈ ಒಂದು ಇದಕ್ಕೆ ಬರಬೇಕು, ಅವರೇ ಫೈನಾನ್ಸ್ ಮಾಡಿದರು, ಅವರದ್ದೇ ಫೈನಾನ್ಸ್. ಆಗ ಅವರು ವೆರಿ ಶಾರ್ಟ್ಲಿ ಬರ್ತಾ ಇದ್ದಾರೆ. ನನಗೆ ನೀವು ಇಲ್ಲಿ ಕೆರೆ ಮಾಡಿದ್ದೀರಿ, ಆಮೇಲೆ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ. ಈಗ ಇಲ್ಲಿ ಪಕ್ಷಿಗಳಿಗೆ ಒಂದು ನ್ಯಾಚುರಲ್ ಆದಂಥ ಗೂಡು ಕಟ್ಟುವ ಆ ರೀತಿಯ ಒಂದು, ಅಂದರೆ ಇಷ್ಟಿಷ್ಟು ಸಣ್ಣ ಸಣ್ಣ ವಿಚಾರಗಳನ್ನು ಯೋಚನೆ ಮಾಡ್ತೀರಲ್ಲ ನೀವು. ಇಷ್ಟು ದೊಡ್ಡ ಬಿಸ್ನೆಸ್ ಅನ್ನು ಇಟ್ಕೊಂಡು ನೀವು ಇಲ್ಲಿಯ ಒಂದೊಂದು ಸಣ್ಣ ಸಣ್ಣ ವಿಚಾರಗಳಿಗೂ ಅದನ್ನು ತಲೆ ಕೊಡ್ತೀರಿ. ಈಗ ಒಂದು ದನ ಅದರ ವಯಸ್ಸಾದ್ಮೇಲೆ ತೀರೋದ್ರೆ ಅದನ್ನು ಹೇಗೆ ಮಾಡಬೇಕು, ಅದರಿಂದ ಗೊಬ್ಬರ ಹೇಗೆ ಮಾಡ್ಬೋದು, ಅದರಿಂದ ಅದನ್ನೆಲ್ಲ ಮಾಡ್ತೀರಲ್ಲ, ಅದಕ್ಕೆ ಹೇಗೆ ಅದರ ಆ ಟೈಮನ್ನು ಹೇಗೆ? ಅಂದರೆ ಮನೋಭಾವ. ನಾನು 9 ಆಫೀಸ್ಗೆ ಹೋದರೆ ಅಪ್ ಟು 7 ನಾನು ಎಲ್ಲಿಯೂ ನಮ್ಮ ಇದ್ರ ಬಗ್ಗೆ ಯೋಚಿಸಿಲ್ಲ. ಆಮೇಲೆ ನಾನು 5 ಡೇಸು ಯಾವ ಕಂಟ್ರಿಲಿ ಇರ್ತೀನಿ, ಯಾವ ಸ್ಟೇಟಿಗೆ ಗೊತ್ತಿಲ್ಲ. ನಾನು ಮಂಡೇ ಟು ನಾನು ಫ್ರೈಡೇ ನೈಟು ತುಂಬ ಇರಲಾಗುತ್ತೆ ಬಿಸ್ನೆಸ್ಸಲ್ಲಿ. ಉಳಿದ ದಿವಸ ನಾನು ಸ್ಯಾಟರ್ಡೆ ಸಂಡೇ ಮಾತ್ರ ಇದರಲ್ಲಿ ನಾನು ಇದಾಗ್ತೀನಿ. ಇಲ್ಲಿ ನಾನು ಸಣ್ಣ ಸಣ್ಣ ವಿಷಯ ದೊಡ್ಡ ದೊಡ್ಡ ಸಾಧನೆ ಮಾಡೋದು. ಇವತ್ತು ಸಣ್ಣ ಸಣ್ಣ ಬದಲಾವಣೆ ಇಡೀ ದೇಶವನ್ನೇ ಬದಲಾಯಿಸ್ತದೆ. ನೀವು ಗಮನಿಸಿರ್ಬೋದು, ಕೊರೋನಾ ವೈರಸ್ ಅನ್ನೋದು ಇಸ್ ಎ ಮೈಕ್ರಾನ್ ಲೆವೆಲ್. ಇದು ಕಣ್ಣಿಗೆ ಕಾಣೋದಿಲ್ಲ, ಏನು ಗೊತ್ತಿಲ್ಲ, ಎಲ್ಲ ಭಯ ಪೀಡಿತರಾಗಿ ಇಡೀ ದೇಶವೇ ವರ್ಲ್ಡೇ ಇದಾಯಿತು. ಏನು ರೀಸನ್ ಅಂತ, ನಮ್ಮ ಹತ್ರ ಸ್ಪೇಸಿಗೆ ಹೋಗುವಂಥ ಟೆಕ್ನಾಲಜಿ ಇದೆ, ನ್ಯೂಕ್ಲಿಯರ್ ಟೆಕ್ನಾಲಜಿ ಇದೆ, ಆಲ್ ಇದು ಟೆಕ್ನಾಲಜಿ ಇದೆ. ಯಾವುದು ಯೂಸ್ ಆಗಲಿಲ್ಲ. ನಮ್ಮ ಪ್ರೆಸಿಡೆಂಟ್ಗಳೇ
ರೂಮಿಂದ ಹೊರಬರ್ಲಿಕ್ಕೆ ಆಗ್ಲಿಲ್ಲ. ಈ ಸಣ್ಣ ಸಣ್ಣ ಬದಲಾವಣೆ ಇಡೀ ಪ್ರಪಂಚವನ್ನೇ ಬದಲಾಯಿಸ್ತಂತಾದ್ರೆ ನಾವು ಏನು ಮಾಡಿದ್ದೀವಿ ಅಂದರೆ ಯಾರೋ ಮಾಡೋದು ಕಾಪಿ ಮಾಡ್ತಾ ಎಲ್ಲಿಗೋ ಹೋಗಿದ್ದೀವಿ ನಾವು. ನಾನು ಹೇಳೋದು ಬರ್ಡನ್ ನಾವು ಗೂಡಲ್ಲಿ ಇಡೋದಲ್ಲ, ನ್ಯಾಚುರಲ್ ಫಾರೆಸ್ಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಗೂಡಿನೆಲ್ಲ ಅದಕ್ಕೆ ಕೂತ್ಕೊಳ್ಳೋಂಥ ವ್ಯವಸ್ಥೆಗಳನ್ನು ನಾವು ಮಾಡಿದಾಗ, ಅದಕ್ಕೆ ನಾವು ಫೀಡ್ ಹಾಕಿದಾಗ, ಅದ್ರದ್ದು ಕಾಳು ಹಾಕಿದಾಗ ಅದು ಬಂದು ತಿಂತದೆ, ಅಲ್ಲೇ ಕೂತ್ಕೊಳ್ತದೆ, ಅಲ್ಲೇ ಎಂಜಾಯ್ ಮಾಡ್ತದೆ, ಅಲ್ಲೇ ಬರ್ತದೆ. ಆ ದೃಷ್ಟಿಕೋನ ಇಟ್ಟು ನಾವೀಗ ಒಂದು ಅರ್ಧ ಎಕರೆ ಜಾಗವನ್ನು ಫಾರೆಸ್ಟ್ ಬಿಲ್ಡ್ ಮಾಡಿ, ಟೈಟ್ ಫಾರೆಸ್ಟ್, ಅದರಲ್ಲೆಲ್ಲ ಗೂಡು ಇಡೋದು, ಫುಡ್ ಹಾಕೋದು, ಕೆಳಗಡೆ ಬೇರೆ ಬೇರೆ ಬಾತುಗಳಿಗೆಲ್ಲ ಇರೋದು, ಎಲ್ಲ ಪಕ್ಷಿಗಳ ಧಾಮವನ್ನು ಮಾಡಿ ವೀಕ್ಷಿಸ್ತಾ ಇದ್ದೀವಿ. ಅಂದರೆ ಯಾಕಂತ ಹೇಳಿದರೆ ಮೊನ್ನೆ ಒಬ್ಬರು ಬಂದಾಗ ಇಲ್ಲಿ ಪಕ್ಷಿಗಳ ಸೌಂಡ್ ಇಲ್ಲ ಹೇಳಿದರು. ಎಲ್ಲೋ ಪ್ರಾಣಿಗಳು ನೋವಲ್ಲಿದ್ದಾಗ ಅದಕ್ಕೆ ಸೆನ್ಸ್ ಆಗ್ತದೆ, ಹಾಗೆ ಅದು ಪಕ್ಷಿಗಳು ಬರೋದಿಲ್ಲ ಅಂತ. ನಮ್ಮ ಹಿಂದಿನ ಡೈರಿ ನಾವು ಕಟ್ಟಿ ಆಗ್ತಾ ಇತ್ತು, ಆಗ ಫ್ಲಾಶ್ ಆಯ್ತು ನಾನು ಮಾಡಿ ಮಿಸ್ಟೇಕ್ ಅಂತ. ಈಗ ನಮ್ಮಲ್ಲಿ ಎಷ್ಟು ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಹಕ್ಕಿಗಳ ಸೌಂಡ್ ಕೇಳಲಿಕ್ಕೆ ಆಗ್ತಿಲ್ಲ ನನಗೆ. ಒಂಥರ ಅದು ಅಷ್ಟು ಇದು. ಮತ್ತೆ ನೀವು ಸಾಕಿದ ಪಕ್ಷಿಗಳು ಬಿಟ್ಟು ಪಬ್ಲಿಕ್ ಅದು ಬರ್ತಾ ಇದೆ ತುಂಬಾ. ಹೌದು, ನಾವು ನಾಗವನದಲ್ಲಿ ಅದಕ್ಕೆ ಫುಡ್ ಇಟ್ಟಿದ್ದೀವಿ. ನೋಡಿದೆ, ಸಂಜೆ ನೀವು 6 ಗಂಟೆ ಹೋದ್ರೆ ಎಷ್ಟು ಪಕ್ಷಿಗಳನ್ನು ಎಂಜಾಯ್ ಮಾಡ್ತದೆ, ಕೂಗ್ತದೆ. ನೀವು ನಾಗವನವನ್ನ ನಮ್ಮ ಮೂಲ ಧಾಟಿಯ ರೀತಿಯಲ್ಲಿ ಸ್ಟ್ರಕ್ಚರ್ ಅನ್ನ ಕಟ್ಟಿದ್ದೀರಿ. ಹೌದು, ಬೇರೆ ಬೇರೆ ಕಡೆ ದೇವಸ್ಥಾನಗಳನ್ನೆಲ್ಲ ಕಟ್ತಾ ಇದ್ದಾರೆ. ಹೌದು. ಈಗ ನಿಮ್ಮ ಮನೋಭಾವ ಏನು ಅಂದ್ರೆ ಮೂಲ ಸ್ವರೂಪವನ್ನ ಇಟ್ಕೊಂಡೆ ಇದು ಇಡೀದಾಗಿ ಬಿಲ್ಡ್ ಮಾಡಬೇಕು? ಹೌದು. ಮೊದಲು ಪ್ರತಿ ಒಂದು ಊರಲ್ಲಿ ನಾಗಬನ ಮಾಡ್ತಾ ಇದ್ರು. ಯಾಕೆ ಮಾಡ್ತಾ ಇದ್ರಿ ಅಂದ್ರೆ ಅಲ್ಲಿ ಹೆಂಗಸರು ಹೋಗ್ಬಾರ್ದು, ಸೂತಿದ ಹೋಗ್ಬಾರ್ದು, ಮುಟ್ಟಬಾರ್ದು. ಯಾಕಂದ್ರೆ ಅಟ್ಲೀಸ್ಟ್ ಇಷ್ಟು ಪ್ಲೇಸ್ ಅಲ್ಲಾದ್ರೂ ಒಳ್ಳೆ ಫಾರೆಸ್ಟ್ ಬೆಳೆದು ನಮಗೆ ಆಕ್ಸಿಜನ್ ಸಿಗ್ಬೇಕು, ಮೆಡಿಸಿನಲ್ ವ್ಯಾಲ್ಯೂ ಅಂತ ಒಂದು ಆಕ್ಸಿಜನ್ ಸಿಗ್ಬೇಕನ್ನೋದು ಆ ಹಳ್ಳಿಯ ಹಿಂದೆ ಮೂಲ ಕಲ್ಪನೆಗಳಿದೆ. ಈ ಕೆರೆಗಳು ನೋಡಿ, ಊರಿನ ಕೆರೆಗೆ ತೊಡುವಂಥದ್ದು, ನಾಗಬನ ಮಾಡುವಂಥದ್ದು, ಇದೆಲ್ಲ ನಮ್ಮ ಜನರ ಪೂರ್ವಿಕರ ಕಲ್ಪನೆಗಳಿದೆ. ಈಗ ನಾವೇನು ಮಾಡಿದ್ದೀವಿ, ಕಾಡನ್ನು ಕಡಿದು ಸಿಮೆಂಟ್ ಹಾಕೋದು, ಅಲ್ಲಿ ಒಂದು ಪೂಜೆ ಮಾಡೋದು. ಹೌದು. ನಾಗನಿಗೆ ಏನು ಬೇಕು? ತಂಪು ಪರಿಸರ ಬೇಕು, ನೆರಳು ಬೇಕು, ಸುವಾಸನೆಗಳು ಬೇಕು. ಅದು ಆನಂದವಾಗಿರ್ಲಿಕ್ಕೆ ಒಂದು ನಾವು ವ್ಯವಸ್ಥೆ ಮಾಡುವಂಥದ್ದು. ಮತ್ತು ನಮ್ಮ ರಿಕ್ವೈರ್ಮೆಂಟ್ ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಅದೆಲ್ಲ ಬೆಳಕಂತ ಒಂದು ಇದನ್ನು ಆ ದೃಷ್ಟಿಕೋನ ಇಟ್ಟು ನಾನು ಸಾಧಾರಣ ಒಂದು ಡ್ರಾಪ್ ಸಿಮೆಂಟ್ ಕೆಮಿಕಲ್ ಹಾಕ್ತಿಲ್ಲ, ಬೆಲ್ಲ, ಸುಣ್ಣ ಹಾಕುವಂಥ ಮತ್ತು ಸ್ಟೋನು. ಅಲ್ಲಿ ನಾವು ಒಂದು ಹಳೆಯ ಬಾವಿಯನ್ನು ಅಭಿವೃದ್ಧಿ ಮಾಡಿದ್ದೀವಿ, ಚಿತ್ರಕೂಟ ಅಭಿವೃದ್ಧಿ ಮಾಡಿದ್ದೀವಿ, ಕಟ್ಟೆ ಕೂಡ ಸ್ಟೋನಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಅದಕ್ಕೆ ಬೇಕಾದಾಗ ನೀರು ಕುಡಿಯುವ ಹಾಗೆ ಅದು ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಅದು ನ್ಯಾಚುರಲ್ ಪೊಟರೆಗಳು ಅದರೊಳಗೆ ಆರಾಮಾಗಿರುವಂಥ ತಂಪನಲ್ಲಿರುವಂಥ ವ್ಯವಸ್ಥೆ ಮಾಡಿದ್ದೀವಿ. ಅದೊಂದು ನೆಕ್ಸ್ಟು ನನ್ನ ಉದ್ದೇಶ ಅಂದರೆ ಇದು 100 ವರ್ಷದ ಹಳ್ಳಿ ಹೇಗಿದೆ, ನಾಗಬನದಲ್ಲಿ ಹೇಗಿರ್ತದೆ, ದನಗಳನ್ನು ಸಾಕೋದು ಹೇಗಿರ್ತದೆ, ವೆಜಿಟೇಬಲ್ ಹಳ್ಳಿಗೆ ಜೀವನ, ತರಕಾರಿಗಳು ಬೆಳೆಸೋದು, ಮಣ್ಣನ್ನು ಫಲವತ್ತು ಮಾಡುವಂಥದ್ದು ಹೇಗಿದೆ, ಅದನ್ನು ಮಾಡೋ ಕಲ್ಪನೆ. ನೀವು ಮಣ್ಣಿನ ಫಲವತ್ತತೆ ಅಂತಂದ್ರೆ ಹೌದು, ನೀವು ನೆಟ್ಟ ಗಿಡಗಳು 3 ವರ್ಷಕ್ಕೆ ಅದು ಹೂ ಬಿಡಬೇಕಾದ್ರೆ ಇಲ್ಲಿ 1 ವರ್ಷಕ್ಕೆ ಹೂ ಬಿಟ್ಟಿದೆ. ಹೌದು. ಅಂದ್ರೆ ನೀವು ಈ ನೆಲವನ್ನ ಫಲವತ್ತತೆಯನ್ನ ಮಾಡೋದಕ್ಕೆ ಏನ್ ಮಾಡಿದ್ರಿ? ನಾವೇನು ಮಾಡಿಲ್ಲ. ನಮ್ಮ ಇಲ್ಲಿರುವ ವೇಸ್ಟ್ ಸಗಣಿಯನ್ನು ಅದನ್ನು ನಾವು ಸ್ಪ್ರೆಡ್ ಮಾಡ್ತಾ ಇರ್ತೀವಿ ವರ್ಷದಲ್ಲಿ 2 ಟೈಮ್ಸ್. ನೆಕ್ಸ್ಟ್ ನಮ್ಮೆಲ್ಲ ವಾಶ್ ಮಾಡಿ ವೇಸ್ಟನ್ನು ಅಲ್ಲಿ ಹೋಗುವಾಗೆ ಸರಿ ಹೋಗುವಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಜೀವಾಮೃತವನ್ನು ಮಾಡಿ ನಾವೆಲ್ಲ ಗಿಡಗಳು ಹಾಕ್ತಾ ಇದ್ದೀವಿ. ಅದನ್ನು ನಾವು ಡ್ರಿಪ್ಪಲ್ಲಿ ಬಿಡ್ತಾ ಇದ್ದೀವಿ. ಆಮೇಲೆ ದನ ಸತ್ತ ಕೂಡ ಅದನ್ನು ಪಲ್ಪ್ ಮಾಡಿ ಅದನ್ನು ಇದು ಮಾಡಿ ಲಿಕ್ವಿಡ್ ಮಾಡಿ ಅದನ್ನು ಕೊಡ್ತಾ ಇದ್ದೀವಿ. ಇವತ್ತು ನಾನು ಹೇಳೋದು ಈ ಒಂದು ನಮ್ಮ ಬೌಂಡ್ರಿ ಒಳಗೆ ಕಾಣುವಂಥ ಹಸಿರು, ಆ ಪ್ರಕೃತಿಗ ಆ ಒಂದು ಇದುಂಟಲ್ಲ ಗ್ರೀನರಿ, ಆ ಒಂದು ಸೀನ್ ಬೇರೆ ಎಲ್ಲಿ ನಿಮ್ಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಅದು ನ್ಯಾಚುರಲ್ ಫಾರೆಸ್ಟ್ ಅಲ್ಲೇ ಇಲ್ಲ. ಹೌದು ಹೌದು. ಈಗ ನೀವು ಗೋಮೂತ್ರವನ್ನೇನು ಬಳಸ್ತಾ ಇಲ್ವಾ? ಇಲ್ಲ, ಅದು ಯಾಕಂದ್ರೆ ನಾನು ಅದನ್ನು ತುಂಬಾ ಸ್ಟಡಿ ಮಾಡಿದೆ. ಹೆಚ್ಚಿನವರು ನಾನು ಏನ್ ಮಾಡಿದ್ರೆ ದೇಶಿ ಗೋತಳಿಗಳು ಅದರ ವೇಸ್ಟ್ ಅನ್ನು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಗೋ ಬ್ರೀಡ್ ಅನ್ನು ಬಳಸಲಿ ಮಾತ್ರ, ಮತ್ತೆ ಅದು ಬೈ ಪ್ರಾಡಕ್ಟ್ ಮಾತ್ರ ಹೋದೆ. ಯಾಕಂದ್ರೆ ನಾನೊಂದು ಸೈಂಟಿಫಿಕ್ ಆಗಿ ನಾನೇ ಕುಡಿಯೋದಿಲ್ಲ ಅದನ್ನು, ಅದಕ್ಕೆ ಸೈಂಟಿಫಿಕ್ ಆಗಿ ಒಂದು ರಿಪೋರ್ಟ್ ಇಲ್ಲ. ನೀವು ಕುಡಿಬೇಕಾದ್ರೂ ಏನೇ ಕಂಟೆಂಟ್ ಉಂಟಂತ ಅದನ್ನ ನಾನು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿದೆ. ಗುಜರಾತಿಗೆ ಹೋದೆ. ಗುಜರಾತಲ್ಲಿ ಒಂದು ಗಿರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಒಬ್ಬ ಇದ್ದಾರೆ, ರಾಜುಭಾಯ್ ಅಂತ, ಬಹಳ ಫೇಮಸ್ ಪರ್ಸನ್. ಅವ ಏನ್ ಹೇಳ್ತಂತ ಹೇಳಿದ್ರೆ, ಒಂದು ದನ ಇದೆಯಲ್ಲ ನಿಮ್ಮಲ್ಲಿ ಕರು ಹಾಕಿ ದನ, ಅದು ಹೀಟಿ ಬರ್ತದೆ, ಪ್ರೆಗ್ನೆಂಟಿ ಬರ್ತದೆ. ಆ ಪ್ರೆಗ್ನೆಂಟಿ ಬಂದಾಗ ನಮ್ಮ ಬುಲ್ ಅದು ಕ್ರಾಸ್ ಆಗಿ ಅದು ಪ್ರೆಗ್ನೆಂಟ್ ಸ್ಟಾರ್ಟ್ ಆಗ್ತದೆ. ಪ್ರೆಗ್ನೆಂಟ್ ಸ್ಟಾರ್ಟ್ ಆಗಿದ್ಮೇಲೆ ಅದು ಸ್ಟಾರ್ಟ್ ಆಗ್ತದೆ ನಿರಂತರ ಅದು ಕರು ಹಾಕೋದು, ಪುನಃ ಪ್ರೆಗ್ನೆಂಟು ಕರು ಹಾಕೋದು. ಅವು ಏನು ಹೇಳ್ತಾರೆ ಅಂದರೆ, ಒಂದು ಹೆಣ್ಣಿಗೂ ಮತ್ತು ಒಂದು ದನಕ್ಕೂ ಹೋಲಿಸ್ತಾರೆ. ಒಂದು ಆ ದನ ನೀವು 1 ವರ್ಷ ಕರುವಿಂದ 3 ವರ್ಷ ಕರುವಿಂದ ಮಾತ್ರ ಆ ಮೂತ್ರವನ್ನು ಇದ್ರ ಯೂರಿನ್ ಯೂಸ್ ಮಾಡ್ಬೋದು. ಅದು ಯಾವಾಗ ಅದ್ರ ಇದು ಹೀಟಿ ಬರ್ತದೆ, ಕ್ರಾಸ್ ಆಗಿ ಪ್ರೆಗ್ನೆಂಟ್ ಆಗ್ತದೆ, ಆಮೇಲೆ ಅದ್ರದ್ದು ಮೂತ್ರನ ಯೂಸ್ ಮಾಡಬಾರ್ದು ಅಂತ
ಒಬ್ಬ ಸೈಂಟಿಫಿಕ್ ಆಗಿ ಅವ್ರು ಇದೆ ಅವ ಅಂದರೆ ಅದಕ್ಕೇನು ಆಧಾರ ಇಲ್ಲ, ಹಿಂದಿನ ಒಂದು ಅವರ ಅನುಭವ. ಯಾಕೆಂದರೆ ಅದರಲ್ಲಿ ಬಾಡಿಯಲ್ಲಿ ಹೋಮಿನಿ ಇನ್ಫೆಕ್ಷನ್ ಕ್ರಿಯೇಟ್ ಆಗ್ತದೆ. ನಮ್ಮ ಒಂದು ಮನೆಯಲ್ಲಿ ಒಂದು ಹುಡುಗಿದ್ರು ಕೂಡ, ಹೌದೌದು, ಒಂದು ಪ್ರೆಗ್ನೆಂಟ್ ಹುಡುಗಿ ಹೇಗಿರ್ತಾಳೆ, ಸತ್ಯ, ಅವಳು ಡೆಲಿವರಿಯಲ್ಲಿ ಹೇಗಿರ್ತಾಳೆ, ಇದನ್ನೆಲ್ಲ ಗಮನಿಸ್ಕೊಂಡು ನಾವು ಹೇಳಿದಾಗ ಹಾಗಾಗಿ ನಾನು ಆ ವಿಷಯದಲ್ಲಿ ಬರಲೇ ಇಲ್ಲ, ಅದ್ರ ಬಗ್ಗೆ ನಾನು ಆಸಕ್ತಿ ವಹಿಸಲಿಲ್ಲ, ಅದನ್ನು ರಾಂಗ್ ಅಂತ ಹೇಳೋದಿಲ್ಲ ಯಾರು. ಅದಕ್ಕೆ ಬಾಯ್ಲ್ ಮಾಡುವಾಗ ನಾವು ಅಂತ ಹೇಳ್ತೀನಿ, ಎಲ್ಲ ಹೇಳ್ತಾರೆ ಬಾಯ್ಲ್ ಮಾಡುವಾಗ ಬ್ಯಾಕ್ಟೀರಿಯಾ ಹೋಗ್ತದಂತ. ನಾನೀಗ RO ಪ್ಲಾಂಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ, ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡುವಾಗ ನನಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಏನಂತ ಹೇಳಿದರೆ, ನೀವೀಗ ಒಂದು ಅರಿಶಿನ ಹಾಕ್ತೀರಿ, ಅರಿಶಿನ ಹಾಕಿ ಕುದಿಸ್ತೀರಿ, ಕಲರ್ ಹೋಗ್ತದಾ? ಇಲ್ಲ. ಸಕ್ಕರೆ ಹಾಕಿ ಕುದಿಸ್ತೀರಿ, ಸಕ್ಕರೆ ಇದು ಹೋಗ್ತದಾ? ಹುಳಿ ಹಾಕಿ ಕುದಿಸ್ತೀರಿ, ಹುಳಿ ಹೋಗ್ತದ? ಅಂದರೆ ಎಲ್ಲ ಬ್ಯಾಕ್ಟೀರಿಯಾಗಳು ಬಾಯ್ಲ್ ಮಾಡಿದ್ರೆ ಹೋಗುವುದಿಲ್ಲ. ಸೈಂಟಿಫಿಕ್ ಆಗಿ ಆ ಕಾನ್ಸೆಪ್ಟ್ ಡೆವಲಪ್ ಮಾಡಿದರೆ ಅದು ರಾಂಗ್ ನನಗೆ ಗೊತ್ತಿಲ್ಲ. ನನ್ನ ಒಂದು ಥಿಯರಿ ಪ್ರಕಾರ ನಾವು ಗೋ ಆಧಾರಿತ ಕೃಷಿ, ಗೋವಿನ ಉತ್ಪನ್ನ, ಈಗ ಹಾಲು, ಮೊಸರು, ತುಪ್ಪ, ಆಮೇಲೆ ಇದನ್ನು ನಾನು ಇಟ್ಕೊಂಡು ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಈ ಇಷ್ಟು ಕಂಪೌಂಡಿಗೆ ಬೇಕಾದ ಗೊಬ್ಬರವನ್ನು ಬಳಸ್ತೀರಿ, ಉಳಿದ ಗೊಬ್ಬರವನ್ನು ಏನು ಮಾಡ್ತೀರಿ ಭವಿಷ್ಯದಲ್ಲಿ? ನಾನೀಗ ಪ್ರೆಸೆಂಟ್ ಲಾಸ್ಟ್ 3 ವರ್ಷ ಎಲ್ಲ ನಾನೇ ಬಳಸ್ತಾ ಇದ್ದೀನಿ. ಈಗ ಸರಿ, ಅದು ಎಷ್ಟು ಬಳಸಿದ್ರು ಅದು ನಿಮ್ಗೆ ನಷ್ಟ ಇಲ್ಲ. ನಾನು ಅದನ್ನು ಗೊಬ್ಬರವನ್ನು ನಾನು ಕೊಟ್ಟರೆ ನಾನು ಒಂದು 5 ಲಕ್ಷ ಸಂಪಾದನೆ ಮಾಡಬಹುದು. ಕರೆಕ್ಟ್. ಅದು ಇದೇ ಮಣ್ಣಿ ಬೆಳೆಸಿದ್ರೆ 5 ಲಕ್ಷದಲ್ಲಿ 50 ಲಕ್ಷದ ಕ್ರಾಪ್ ಬೆಳಿಬಹುದು. ಹೌದು. ಆ ದೃಷ್ಟಿಕೊಂಡು ನಾನು ಗೊಬ್ಬರ ಸೇಲ್ ಮಾಡಲಿಕ್ಕೆ ಟ್ರೈನಿಂಗ್ ಬಗ್ಗೆ ಮಾತ್ರ ಮಾಡಿದ್ದೀನಿ. ನಿಮಗೆ ವರ್ಮಿ ಕಂಪೋಸ್ಟ್ ಅಂದ್ರೇನು, ಕಂಪೋಸ್ಟ್ ಮ್ಯಾನ್ಯೂರ್ ಅಂದ್ರೇನು, ಒಂದು ದನ ಸತ್ತಾಗ ಅದನ್ನು ಹೇಗೆ ಅದನ್ನು ಯೂಸ್ ಮಾಡಬೇಕು. ಒಂದು ದನ ಸತ್ತಾಗ ಕೂಡ ಅದು 5 ಲಕ್ಷ ಬೆಲೆ. ಒಂದು 500 ಲೀಟರ್ ನೀರು ಹಾಕಿ, ಒಂದು ಟ್ಯಾಂಕಿ ಹಾಕಿ, ಅದನ್ನು ಮಣ್ಣು ಹಾಕಿ ಒಂದು 6 ಮಂತ್ ನೀವು ಅದನ್ನು ಕೊಳೆಲಿ ಬಿಟ್ರೆ 1 ಲೀಟರ್ ಆ ನೀರಿಂದ ಅಲ್ಲಿ ಬೋನು ಗೀನು ಕೊಂಬು ಏನು ಇರುದಿಲ್ಲ. ಅದು ಸ್ಮೆಲ್ ಬರುತ್ತೆ, ಏನು ಸ್ಮೆಲ್ ಇಲ್ಲ. ಅದು ಸ್ಮೆಲ್ಲು ಇಲ್ಲ ಮತ್ತು ಪರಿಮಳವೂ ಇಲ್ಲ, ಸ್ಟ್ಯಾಗ್ನೇಟ್ ಆಗಿರ್ತದೆ. ಅದನ್ನು 1 ಲೀಟರ್ ನೀವು 1 ಎಕರೆ ಯೂಸ್ ಮಾಡಿದ್ರೆ ಡ್ರಿಪ್ಪಿಗೆ ಇಡೀ 1 ಎಕರೆ ನೀವು ಫಲ್ಟಲ್ಲಿ ಮಾಡ್ಬೋದು. ಅದ್ಭುತ. 500 ಎಕರೆ ಮಾಡ್ಬೋದು. ನಾವಿಲ್ಲೋ ತಂದಿಲ್ಲೋ ಹಾಕ್ತಾ ಇದ್ದೀವಿ, ನಮ್ಮ ದನ ಹುಗಿತಾ ಇದ್ದೀವಿ. ಹೌದು, ಇದೆಲ್ಲ ರಾಂಗ್. ಹಿಂದೆ ದನವನ್ನ ಹುಗುದದ್ರ ಮೇಲೆ ತೆಂಗಿನ ಗಿಡ ನೆಡ್ತಾ ಇದ್ರು. ಆಗ ಅಷ್ಟು ಅವ್ರಿಗೆ ಗೊತ್ತಿಲ್ಲ. ಒಂದಲ್ಲ 10,000 ತೆಂಗಿನ ಗಿಡ ಬೆಳೆಸ್ಬೋದು. ಒಂದು ದನವನ್ನು ಕರೆಕ್ಟ್ ಬೆಳೆಸಿ ಅದ್ರದ್ದು 1 ಲೀಟರ್ ನೀರು ಹಾಕಿದ್ರೆ 10,000 ತೆಂಗಿನ ಗಿಡ ಬೆಳೆಸ್ಬೋದು. ಪಾಪ ಮೊದಲು ಆ ಥರ ಮಾಡ್ತಾ ಇದ್ರು. ಅವರ ನಾಲೆಜ್ ಅಷ್ಟಿತ್ತು, ಪಾಪ ಪರಿಸ್ಥಿತಿ ಆಗಿದೆ. ಆಗ ದನಗಳು ಜಾಸ್ತಿ ಇತ್ತು. 100 ತೆಂಗಿನ ನೆಟ್ರೆ 100 ದನ ಇತ್ತಲ್ಲಿ. ಆಯ್ತು, ಈಗ ಆಗಿಲ್ಲ. ನೀವು ತಾಂತ್ರಿಕತೆಯನ್ನು ಎಷ್ಟು ಬಳಸಿದ್ದೀರಿ? ನನಗೆ ನೋಡಿ, ಎಲ್ಲ ನಮ್ಮ ಇದರಲ್ಲಿ ನಾವು 27 ಎಕರೆ ನಾವು ನೀರು ಬಿಡ್ತಾ ಇದ್ದೀವಿ. ನಮ್ಮ ಜನ ಬೇಕಂತಲೇ ಇಲ್ಲ. ನಾವು ನಾಳೆ ನಮ್ಮ ಮನೆಯಲ್ಲೇ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದರೆ ಆಟೋಮೆಟಿಕ್ ಹೋಗುವ ಹಾಗೆ ಮಾಡಿದ್ದೀವಿ. ಆಲ್ ಡ್ರಿಪ್ ಸಿಸ್ಟಮ್. ಈಗ ನಮಗೆ ಹುಲ್ಲಿಗೆ ಇಷ್ಟು ನೀರು ಬೇಕು, ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಅಲ್ಲಿ ಅಷ್ಟು ಹೋಗ್ಲಿ. ಆ ಟೆಕ್ನಾಲಜಿ ಬಳಸ್ಕೊಳ್ತಾ. ಯಾಕಂದರೆ ನಾನು ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ. ಕರೆಕ್ಟ್. ಅದರಲ್ಲಿ ಸ್ಪೆಷಲಿ RO ಪ್ಲಾಂಟ್ಗಳು, ವೇಸ್ಟ್ ವಾಟರ್ ಪ್ಲಾಂಟು, ಕ್ರೈನ್ಸ್ ಪ್ರೊಸೆಸಿಂಗ್ ಟೆಕ್ನಾಲಜಿ, ವರ್ಲ್ಡ್ ವೈಡ್ ನಾನು ಎಲ್ಲ ಆಟೋಮೇಷನ್ಸು ಎಲ್ಲ ನಮಗಿರೋದ್ರಿಂದ ನಾವು ಕೃಷಿಯನ್ನು ಕೂಡ ಅದನ್ನು ಕೂಡ ನಾವು ಬಳಸಿ. ನನಗೆ ಮೊದಲು ಗೊತ್ತಿರಲಿಲ್ಲ. ಒಂದು 5 ಎಕರೆ ಹುಲ್ಲು ಬೆಳೆಸಬೇಕಾದ್ರೆ ನಾನೊಂದು 20 ಲಕ್ಷ ತಗೊಂಡೆ. ಏನು ಸ್ಪ್ರಿಂಗ್ಲ್ ಹಾಕ್ಬಿಟ್ಟೆ. ಟೆಕ್ನಾಲಜಿಂದ ಅದಕ್ಕೆ ರೀಚ್ ಆಗಲ್ಲ. ಯಾಕಂದ್ರೆ ಈ ಹುಲ್ಲು ಅದ್ರ ಮೇಲೆ ಬಂದ್ಬಿಡ್ತದೆ, ಅದು ಸ್ಪ್ರೇ ಆಗುದಿಲ್ಲ. ಇನ್ನೇನು ಮಾಡೋದು, ಡ್ರಿಪ್ ಹಾಕ್ಬಿಟ್ಟೆ. ಡ್ರಿಪ್ಪು ವರ್ಕೌಟ್ ಆಗುದಿಲ್ಲ. ಆಮೇಲೆ ಹಳೆಯ ಸಿಸ್ಟಮ್ ಅಲ್ಲಿ ತೋಡರ ಸಿಸ್ಟಮ್ ನೀರು ಬಿಟ್ಟೆ. ಆಯ್ತು, ಈ ಲಾಸಸ್ ಅನ್ನು ಇನ್ನು ಹೊಸಬ ಬಂದರೆ ಉಳಿತದಲ್ಲ. ನಾನು ಕಲಿತೆ, ನಾನು ಅಂದ್ರೆ ಈಗ ನಮ್ಮ ಹಳೆ ಕಾಲದ ಈ ಕಬ್ಬನ ಗೆದ್ದೆ ತೋಡು ಅದೇ ಬೆಸ್ಟ್. ಅದು ಕೆಲವುದಕ್ಕೆ ಹೆಚ್ಚು ನೀರು ಬೇಕಾಗೋದಕ್ಕೆ ಅದು ಬೆಟ್ರು, ಲಿಮಿಟ್ ಬೇಕಾಗೋದಕ್ಕೆ ಡ್ರಿಪ್ ಇದೆಲ್ಲ ಬೆಟ್ರು. ನೀವು ಹುಲ್ಲು ಎಲ್ಲಿಂದ ಯಾವ ತರ ತಂದು? ನಾವು ಅಂದ್ರೆ ಥೈಲ್ಯಾಂಡ್ ಇಂದ ನಾವು ಸೂಪರ್ ನೇಪಿಯರ್ ಇಂದ ಬರ್ತದೆ. ಅದರಲ್ಲಿ ಸೋ ಮೆನಿ ಬ್ರೀಡ್ ಇದೆ, ಒಂದು 2-3 ಬ್ರೀಡ್ ಇದೆ. ಅದನ್ನು ಬೆಳೆಸಿದ್ದೀವಿ. ಆಮೇಲೆ ಜೋಳ ಬಹಳ ಇದು ಅದ್ಭುತ ದನಗಳಿಗೆ. ಜೋಳದಲ್ಲಿರುವಂಥ ಇದು ಉಂಟಲ್ಲ, ಅದರ ಇದರಲ್ಲಿ ತೆನೆ ದಂಟಲ್ಲಿ ಜೋಳವನ್ನು ಬೆಳೆಸ್ತಾ ಇದ್ದೀವಿ. ಆಮೇಲೆ ಸೂಪರ್ ನೇಪಿಯರು, ಜೋಳ, ಆಮೇಲೆ CFF ಆಫ್ರಿಕನ್ ಟಾಲ್ ಒಂದು ಇದಿದೆ, ಕುದುರೆ ಮೆತ್ತೆ ಒಟ್ಟು ನಾವು ಒಂದು 8 ಫಾಡರ್ ಬೆಳೆಸ್ತಾ ಇದ್ದೀವಿ. ಅದರೊಟ್ಟಿಗೆ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥ ಒಂದು ಫಾರೆಸ್ಟಲ್ಲಿ ಗಿಡ ಬೆಳೆಸ್ತಾ ಇದ್ದೀವಿ. ಬೆಹೆಂಗ, ಕರಿಬೇವು, ಕೈಬೇವು, ಮತ್ತು ಅದಕ್ಕೆ ಅಶ್ವತ್ಥ, ಮತ್ತು ಅದಕ್ಕೆ ಇದೆಲ್ಲ ಸೋಮೇನೆ ಒಂದು 25-30 ದನ ಇದು ನುಗ್ಗೆ, ಅಗಸೆ ಎಲ್ಲವನ್ನು ಬೆಳೆಸಿ ಪ್ರತಿ ವಾರ ಕಟ್ ಮಾಡಿ ಹಾಕ್ಬಿಡ್ತೀವಿ ದನಕ್ಕೆ. ಅದು ಹೈ ಮೆಡಿಸಿನ್ ವ್ಯಾಲ್ಯೂ, ಅವ್ಕೆ ಯಾವ ಕಾಯಿಲೆ ಬರೋದಿಲ್ಲ. ನಾವು ಸುಮ್ಮನೆ ಕ್ಯಾಟ್ರಿಫೈಡ್ ಹಾಕೋದು, ಆ ಕೆಮಿಕಲ್ ಇದು ಇಲ್ಲಿ ಇಂಜೆಕ್ಷನ್ ಕೊಡೋದು. ನಮ್ಮ ಡಾಕ್ಟರ್ ಕೂಡ ಅದಕ್ಕೆ ಸೆಟ್ ಆಗಿ ಹೋಗಿದ್ದಾರೆ. ಇದಕ್ಕೆಲ್ಲ ಅವ್ರು ಹೇಳೋದಿಲ್ಲ. ನಮ್ಮ ಗೋ ಡಾಕ್ಟರ್ಗಳು ಇಡೀ ದೇಶದಲ್ಲಿ ನಮ್ಮ ದೇಶಿ ತಳಿ ಬೆಳೆಸಲಿಕ್ಕೆ ಯಾವ ನಾಲೆಜ್ ಇಲ್ಲ ಅವರಿಗೆ. ಇಲ್ಲಿ ಸಣ್ಣ ಒಂದು ವ್ಯತ್ಯಾಸ ಹೇಳ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ 36 ದನಗಳು ಕರು ಸತ್ತೋಗ್ಬಿಡ್ತು ಇಲ್ಲಿ. ಯಾಕೆ ಹೇಳಿದರೆ, ನಮ್ಮ HF ಜರ್ಸಿ ಅಮೆರಿಕದ ಒಂದು ತಾಯಿ ಹಾಗೆ, ನಮ್ಮ ದೇಶಿ ತಳಿಗಳು ಇಂಡಿಯನ್ ತಾಯಿ ಹಾಗೆ. ವಿಷಯ ಅಂದರೆ
ಈ ದನಗಳು ಕರು ಹಾಕಬೇಕಾದ್ರೆ ಪ್ರೆಗ್ನೆಂಟ್ ಇರುವಾಗ 1 ತಿಂಗಳು ಸಪ್ರೇಟ್ ಆಗಿ ಇಡಬೇಕು. ಡೆಲಿವರಿ ಆದಮೇಲೆ ಕರುವನ್ನು ಮತ್ತು ತಾಯಿನ ಒಟ್ಟಿಗೆ ಇಡಬೇಕು. ಆ ತಾಯಿ ಹಾಲು ಕುಡಿತಾ 1 ತಿಂಗಳು ಒಟ್ಟಿಗೆ ಬೆರಿಬೇಕವು. ಆಗ ಕರು ಸೇಫು, ತಾಯಿ ಸೇಫು, ಎಲ್ಲ ಸೇಫು. ಇವೇನು ಮಾಡಿದ್ದಾರೆ, HF ನೋಡೋ ಒಬ್ಬ ಡಾಕ್ಟರ್ ಅಪಾಯಿಂಟ್ ಮಾಡಿದೆ. ಕರು ಹುಟ್ಟಿದ ತಗೊಂಡೋಗಿ ಬೇರೆ ಇಟ್ಟ. HF ಹಾಗೆ ತಾಯಿಗೆ ಮತ್ತೆ ಸಂಬಂಧವಿಲ್ಲ, ಬೇರೆ ಇಟ್ಟ. ಇದು ಹಾಲು ಕೊಡುವುದಿಲ್ಲ, ಕರು ಸತ್ತೋಗ್ಬಿಡ್ತು. ಇದರಿಂದ ನಾನು ತುಂಬ ಕಲಿತೆ ಮಾತ್ರ. ಇದೆಲ್ಲ ನಷ್ಟ ನೆಕ್ಸ್ಟ್ ಜನರೇಷನ್ ಆಗಬಾರ್ದು, ನಿಮ್ಮಂತೆ ಯಾರು ಹೊಸಬರು ಮಾಡೋರಿಗೆ ಆಗಬಾರ್ದು. ಇದೇ ನಮ್ಮ ದೇಶ ದೊಡ್ಡ ಅಡ್ವಾನ್ಸ್. ಈ ಟ್ರೈನಿಂಗ್ ಬೇಕು. ನಾವೇನೋ ಫಾರಿನ್ ತರ್ತೀವಿ, ಅಲ್ಲಿ ಫಾರ್ಮ್ ತರ್ತೀವಿ. ನೀವು ಇದು ಸತ್ತಾಗ ನೀವು ಏನು ಯೋಚನೆ ಮಾಡಿದ್ರಿ? ಏನು ಮಾಡ್ಲಿಕ್ಕೆ ನಷ್ಟ ಆಯ್ತು, ಫೇಸ್ ಮಾಡಿದ್ವಿ, ನಮ್ಗೆ ಐಡಿಯಾ ಆಯ್ತು, ಸರಿ ಆಯ್ತಲ್ಲ. ಕೊನೆಗೆ ನೀವು ಮಗುವಿನೊಟ್ಟಿಗೆ ನಾವು ಕೂಡ ಸ್ಟಡಿ ಮಾಡಿದ್ವಿ. ಈಗ ನಾವು ಅಂದ್ರೆ ಸಪ್ರೇಟ್ ಗಾರ್ಡ್ ಮಾಡ್ತೀವಿ. ಒಂದು 6 ಮಂತ್ ಆದ ಕೂಡ ಸಪ್ರೇಟ್ ಗಾರ್ಡಿಗೆ ಹಾಕ್ತೀವಿ, ಸಪ್ರೇಟ್ ಫುಡ್ ಕೊಡ್ತೀವಿ, ಸಪ್ರೇಟ್ ಕೇರ್ ತಗೊಳ್ತೀವಿ. ಅಲ್ಲಿಂದ ಅದ್ರ ಕೆಚ್ಚಲುಗಳು ದೊಡ್ಡದಾಗ್ತದೆ, ಹಾಲು ಜಾಸ್ತಿ ಬರ್ತದೆ, ಬಾಡಿ ಚೆನ್ನಾಗಿ ಬರ್ತದೆ. ಮೊದಲು ನಮ್ಗೆ ಗೊತ್ತಿಲ್ಲ ಅದು ಕಾಮನೆ. ಅಲ್ಲಿಂದ ಕರು ಹಾಕಿದ ಮೇಲೆ ಅದು ತಾಯಿನ ಒಟ್ಟಿಗೆ ಬಿಡ್ತೀವಿ. ಎಷ್ಟು ಕಾಲ ಬಿಡ್ತೀರಿ? ಒಂದು 2-3 ವೀಕ್ಸ್ ಇಡ್ತೀವಿ. ಅಂದ್ರೆ ನೀವು ಹಾಲು ಕರೀತೀರಾ ಅಥವಾ ಹಾಗೆ ಕರಿತೀವಿ? ಯಾಕಂದ್ರೆ ಅದು ಅಷ್ಟು ಸಣ್ಣ ಕರುವಿಗೆ ತೆಗಿಬೇಕಾಗ್ತದೆ. ಮತ್ತೆ ಅದನ್ನು ಬೇರೆ ಹೋಗ್ತದೆ, ಗಿಣ್ಣ ಬೇರೆ ಮನೆಗೆ ಹೋಗ್ತದೆ. ನಾವು ಅದನ್ನು ಫಸ್ಟ್ ಒಂದು 7 days ಕುಡಿಯುವುದಿಲ್ಲ, ಕರಿ ಕುಡಿಸ್ತೀವಿ, ಬಾಕಿ ಕರಿ ಕುಡಿಸ್ತೀವಿ. ನೆಕ್ಸ್ಟು ನಾವು ಇದು ಮಾಡ್ತೀವಿ ಆ ಥರ. ಸೊ ನೀವು ಇದರಿಂದ ಪಾಠ ಕಲಿತಾ ಬಂದ್ರಿ ಸರ್. ಇದೇ ಅಂದರೆ ನಾವು ಹೇಳೋದು, ಇವತ್ತು ನೀವು IAS ಮಾಡಬೇಕಾದ್ರೆ ಎಷ್ಟು ಸ್ಟ್ರಗಲ್ ಆಗಬೇಕು, ಎಷ್ಟು ಓದಬೇಕು, ಎಷ್ಟು ಫೇಲಿಯರ್ ಫೇಸ್ ಮಾಡಬೇಕು, ಇದು ಹಾಗೆ ತಗೊಳ್ಬೇಕಾಗ್ತದೆ ನಾವು. ಅಲ್ಲ, ನಿಮ್ಮಂತ ಅದನ್ನ ದಕ್ಕಿಸ್ಕೊಳ್ಳುವ ತಾಕತ್ತಿದ್ದವ್ರಿಗಾಯ್ತು ಸರ್. ಅದು ಇಲ್ಲದೆ ಇದ್ರೆ ಹೇಗೆ ಫಿನಾನ್ಷಿಯಲ್? ತಾಕತ್ತು ಇರೋದು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್. ತಾಕತ್ತು ಅಂತ ಬೇರೆ ಇಲ್ಲ, ಬೇರೆ ಫ್ರೇಮ್ ಇಲ್ಲ. ಫೈನಾನ್ಷಿಯಲಿ ಸ್ಟ್ರೆಂತು ಇಂಥ ಯಾವ ಫ್ರೇಮ್ ಇಲ್ಲ. ನಮ್ಮ ಇನ್ನರ್ ಕಾನ್ಫಿಡೆನ್ಸ್, ಇನ್ನರ್ ಸ್ಟ್ರಗ್ಲಿಂಗ್, ಇನ್ನರ್ ರಿಸ್ಕ್, ಅದಕ್ಕಿಂತ ದೊಡ್ಡ ಫ್ರೇಮ್ ಯಾವುದಿಲ್ಲ. ಇಲ್ಲಿ ನೀವು ಇಲ್ಲದೆ ಇದ್ದಾಗ ಅಥವಾ ಸಾಮಾನ್ಯ ನಿರಂತರವಾಗಿ ಮೇಡಮ್ ಇರುವುದನ್ನು ಕಂಡಿದೆ. ಹೌದು, ನೀವು ತಮ್ಮ ಶ್ರೀಮತಿ. ಹೌದು. ಅವರು ಪಾಲು ಅವರು ನೋಡಿ, ಅವರು ಸಿ ಆಗಿದ್ದವ್ರು. ಇದು ಸಿ ಆಗಿ ಅವರಿಗೆ ತುಂಬ ರೂರಲ್ಲು ಇಂಥ ಒಂದು ನಾನು ಇಂಥದ್ದು ಮಾಡ್ಲಿಕ್ಕೆ ಅವ್ರದ್ದು ಕೂಡ ಇದ್ದೆವು. ಅವ್ರ ಆಸಕ್ತಿ, ಅವ್ರಿಗೆ ಕೂಡ ಸೈಲೆಂಟ್ ಪ್ಲೇಸು, ಮತ್ತೆ ಈ ರೂರಲ್ ವಾತಾವರಣ, ಮತ್ತೆ ಅದರಲ್ಲಿ ತೊಡಸ್ಕೊಳ್ಳೋದು. ಅವರು ತುಂಬಾ, ಅವ್ರು ಬೆಳಿಗ್ಗೆ 4 ಗಂಟೆಯಿಂದ ಈಗ ರಾತ್ರಿ 7 ಗಂಟೆ ಕೆಲಸ ಮಾಡ್ತಾರೆ. ತುಂಬಾ ಅವರು ಇದರಲ್ಲಿ ಇನ್ವಾಲ್ವ್ ಆಗ್ತದೆ. ನಂಗೆ ದೊಡ್ಡ ಒಂದು ಅಸೆಟ್. ಹೌದೌದು. ಸೊ ಅವ್ರ ಸಪೋರ್ಟ್ ಇಲ್ಲಿ ನಂಗೆ ಕಾಲ ಕಷ್ಟ. ಯಾಕೆ ನಾನು ಬಿಸ್ನೆಸ್ ಪೀಪಲ್ ಆದ್ರಿಂದ ನಾವೆಲ್ಲದನ್ನು ಎಂಪ್ಲಾಯೀಸ್ ವರ್ಕರ್ಸ್ ಡಿಪೆಂಡ್ ಆಗಿ ಆಗುದಿಲ್ಲ. ನಮ್ಮ ಇನ್ವಾಲ್ವ್ಮೆಂಟ್ ಬೇಕು. ಈ ಪ್ರಾಣಿಗಳು ಸಾಕೋದು, ಕೃಷಿ, ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದ್ರೆ ಒಂದು ಗಿಡಕ್ಕೆ ಇವತ್ತೇ ಹಾಕೋದು, ಇವತ್ತೇ ಹಾಕ್ಬೇಕದು. ನಾಳೆ ಹಾಕ್ತೀನಿ ಹೇಳಿದ್ರೆ ಆ ಗಿಡ ಕೊಳೆ ಬಂದು ಹೋಗಿರ್ತದೆ. ಕರೆಕ್ಟ್. ದನಗಳಿಗೆ ಇವತ್ತು ಮಾಡೋ ಟ್ರೀಟ್ಮೆಂಟ್ ಇವತ್ತೇ ಮಾಡಬೇಕು. ಇದು ಮೆಷಿನ್ ಫ್ಯಾಕ್ಟ್ರಿ ಆಗಲ್ಲ, ಫ್ಯಾಕ್ಟ್ರಿ ನಿಲ್ಲಿಸಿದ್ರೆ ಆಗುದಿಲ್ಲ. ನೀವು ಪಾಲಿಹೌಸ್ ಅಂದ್ಕೊಳ್ಳೆ ನಮ್ಮಲ್ಲಿ ಕೆಮಿಕಲ್ ಬಳಸಿ ಮಾಡುವಂಥದ್ದೊಂದು ವಿಧಿವಿಧಾನ ಇದೆ. ನಾನು ಎಲ್ಲೋ ಹಳ್ಳಿಗೆ ಹೋದಾಗ ನೋಡಿದೆ, ಪಾಲಿಹೌಸಿನ ಹೊರಗಡೆ ಅವ್ರು ಇಟ್ಟಂಥ ಡಬ್ಬಗಳು, ಖಾಲಿ ಡಬ್ಬಗಳು ನೋಡಿದಾಗ್ಲೇನೆ ಎದೆ ನಡುತ್ತದೆ ಅಂತಂತ ಇದು. ಈಗ ನೀವು ಇಲ್ಲಿ ಹೇಗೆ ಅದನ್ನ ಇದೇ ರೀತಿಯಲ್ಲಿ ಬೆಳೆಸ್ತೀರಾ? ಇದರಿಂದ ಮ್ಯಾನ್ಯೂರ್ ಹಾಕುವಂಥದ್ದು, ಮತ್ತೆ ಜೀವಾಮೃತವನ್ನು ಹಾಕುವಂಥದ್ದು, ಮತ್ತೆ ದನಗಳು ಇದೆ ಸೇಮ್. ನೀವು ಇಲ್ಲಿ ಬಂದೆಲ್ಲ ನೀವು ಓಪನ್ ನೋಡ್ಬೋದು, ಎಲ್ಲ ಫ್ರೀ. ನಾವಂದ್ರೆ ಮೊದಲು ಫ್ರೀ ಬಿಟ್ಟಿದ್ದೀವಿ, ಈಗ ಎಂಟ್ರೆನ್ಸ್ ಫೀಸ್ ಮಾಡಿದ್ದೀವಿ. ಒಂದು ಫ್ಯಾಮಿಲಿಗೆ 500 ರೂಪಾಯಿ. ಅಂದರೆ ಗೋ ಗ್ರಾಸ್ ಅಂತ ಮಾಡಿದ್ದೀವಿ. ಯಾಕೆ ಅಂದರೆ ಅವ್ರು ಕೊಟ್ಟ ಹಣ ದನಕ್ಕೆ ಹೋಗ್ತದೆ, ಅವ್ರಿಗೆ ಹೋಗ್ತದೆ. ಕರೆಕ್ಟ್. ಅವ್ರು ಬರೋದು ಗೋ ಗ್ರಾಸ್. ನಮ್ಮಲ್ಲಿ ಯಾವುದನ್ನು ಇದು ಯಾಕೆ ಮಾಡಿದ್ರೆ, ಈ ಗೋಗಳ ಬಗ್ಗೆ, ಕೃಷಿ ಬಗ್ಗೆ ಮೌಲ್ಯರು ಮಾತ್ರ ಬರಬೇಕು. ಇಲ್ಲ ಬಂದು ಏನು ಮಾಡ್ತಾರೆ ಅಂದ್ರೆ ಫಿಲ್ಟರ್ ಆಗುದಿಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಮತ್ತೆ ಸಂತೆ ಆಗ್ತದೆ. ನಂಗೆ 10 ಜನ ಬೇಡ, ಒಬ್ಬನೇ ಬಂದು ಸಾಕು. ಆಸಕ್ತಿ ಇರೋನಾಗಬೇಕು, ಕಲಿಯೋನಾಗಬೇಕು, ಅದನ್ನ ಗೌರವಿಸೋನಾಗಬೇಕು. ಇಲ್ಲಿ ನೋಡಿ, 100ರಲ್ಲಿ ಒಂದು ಡ್ರಾಬ್ಯಾಕ್ ಇರ್ತದೆ. ಫಸ್ಟ್ ಫೈಂಡ್ ಔಟ್ ಮಾಡೋದು ಡ್ರಾಬ್ಯಾಕ್ ರಾಂಗ್ ಅಂತ. ನಾವು ಮಾತ್ರ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ನಾವು ಭಾಳ ಸಿಕ್ಕಾಗಬೇಕಾಗ್ತದೆ. ನಂತರ ಫಸ್ಟ್ ಬಂದವರು ಹೇಳಿದ್ರು, ಈ ಮಣ್ಣಲ್ಲಿ ನೀವು ಏನು ಬೆಳಿತೀರಂತ, ಇಲ್ಲಿ ನೀರು ನಿಲ್ತದೆ, ಇಲ್ಲಿ ಏನಿಲ್ಲ ಅಂತ. ಇವತ್ತು ಬಂದವರೆಲ್ಲ ಅವರೇ ಹೇಳ್ತಾ ಇದ್ದಾರೆ, ಏನ್ರಿ ಏನು ಮಾಡಿದ್ರಂತ, ಅದ್ಭುತ ಅಂತ. ಅಂದರೆ ಆ ಕಾನ್ಫಿಡೆನ್ಸ್ ಬೇಕು, ನಿರಂತರ ಚಿಂತನೆ, ಪರಿಶ್ರಮ, ನಮ್ಮ ಇನ್ವಾಲ್ವ್ಮೆಂಟ್ ಬೇಕಲ್ಲಿ. ಕರೆಕ್ಟ್. ಈಗ ಇದನ್ನು ಭವಿಷ್ಯದಲ್ಲಿ ನೀವು ಕೃಷಿಗೆ ಸಂಬಂಧಪಟ್ಟಂಥ ಒಂದು ಮಾದರಿಯಾದಂಥ ಏನಾದರೂ ಒಂದು ಅಂದರೆ ನೀವು ಹೇಳಿದಾಗೇ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಪಠ್ಯಪುಸ್ತಕಗಳು ಇನ್ನೂ ಅದೊಂದು 30-40 ವರ್ಷ ಹಿಂದಿದೆ. ನಾವು ಅದಕ್ಕೆ ಅಪ್ಗ್ರೇಡೇ ಆಗಿಲ್ಲ. ಮತ್ತು ಅದನ್ನು ಓಪನ್ ಆಗಿ ನೋಡಲಿಕ್ಕೂ ಇಷ್ಟಪಡ್ತಾ ಇಲ್ಲ. ಪ್ರಾಕ್ಟಿಕಲ್ ಆದಂಥ ಇದೇನು ಅನುಭವವೇ ಇಲ್ಲ. ಈಗ ಇದಿಲ್ಲಿ ಎಲ್ಲವೂ ಇರೋದ್ರಿಂದ ನೀವು ಆ ಥರದ್ದು ಏನಾದ್ರು ಕಲ್ಪನೆ ಇದೆಯಾ? ನೋಡಿ, ಎಂತ ಹೇಳ್ತಾರೆ, ವೆಲ್ ಬಿಗನ್ ಇಸ್ ಹಾಫ್ ಡನ್ ಹೇಳ್ತಾರೆ ನೋಡಿ. ಒಂದು ಕೆಲಸವನ್ನು ಸರಿಯಾಗಿ ಪ್ರಾರಂಭಿಸಿದರೆ, ನಮ್ಮ ಕಲ್ಪನೆ ಏನು, ಒಂದು ಆರ್ಗ್ಯಾನಿಕ್ ಫಾರ್ಮಿಂಗು,
ದೇಶಿ ಗೋತಳಿ ಅಭಿವೃದ್ಧಿ, ಗೋ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡುವಂಥದ್ದು, ಇದ್ರ ಬಗ್ಗೆ ನಾವು ಮಾಡಿದ್ದೀವಿ. ಇನ್ನು ಆ ಮಟ್ಟದಲ್ಲಿ ಯೋಚಿಸಲಿಲ್ಲ. ಅಂದರೆ ನಾನು ಕೂಡ ಸಣ್ಣ ಒಂದು ಇಂಡಸ್ಟ್ರಿ ಮಾಡೋ ಕೂಡ ನನ್ನ ಗ್ರಾಹಕನಿಗೆ ಬೇಕಾದಂಥ ತಾಂತ್ರಿಕತೆಯನ್ನು ಅಭಿವೃದ್ಧಿ ಮಾಡ್ತಾ ನಾನು ವರ್ಲ್ಡ್ ಕ್ಲಾಸ್ಗೆ ಹೋದೆ. ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿಯನ್ನು ಟ್ರಾನ್ಸ್ ಮಾಡ್ತಾ ಇದ್ದೀನಿ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ, ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಕಳಿಸಿದ್ದೀನಿ. ನಾನು ಬಂದಿದ್ದು ಕುಲ್ಮೆಯಿಂದ, ಬ್ಲ್ಯಾಕ್ ಸ್ಮಿತ್. ಆ ಬ್ಲ್ಯಾಕ್ ಸ್ಮಿತ್ ಕೆಲಸ ಮಾಡೋ ಕೂಡ ನಾನು ಎಕ್ಸಲೆಂಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆ ಕುಲ್ಮೆಯಲ್ಲಿ ತೆಗೆಯುವಂಥ ಬೂದಿ ತೆಗೆಯುವಂಥದ್ದು, ಅದಕ್ಕೆ ಬೆಳಿಗ್ಗೆ ಎದ್ದೊಂದು ಪೂಜೆ ಮಾಡಿ ಉಜ್ಬತ್ತಿ ಕಡ್ಡಿ ಇಟ್ಟು ಒಂದು ಆರತಿ ಮಾಡಿ ಕೈ ಮುಗಿದು ಅಡಿಗಲ್ಲು ಸುತ್ತಿ ಕೆಲಸ ಮಾಡುವಂಥದ್ದು, ಅಲ್ಲಿ ದೇವ್ರು ಕಾಣುವಂಥದ್ದು. ನಾನೆಲ್ಲ ನಮ್ಮ ಎಂಪ್ಲಾಯೀಸ್ ಹೇಳಿದ್ರೆ, ನೀವು ಫಸ್ಟು ದೇವಸ್ಥಾನಕ್ಕೆ ಹೋಗಿಂತ ನಿಮಗೆ ಬದುಕು ಕೊಟ್ಟಂಥ ಸಂಸ್ಥೆಗೆ ನೀವು ಫಸ್ಟು ಅಡ್ಡ ಬೀಳಬೇಕು. ಅಲ್ಲಿಂದ ನೀವು ಮಾಡೋ ಕೆಲಸಗಳಿರ್ತದಲ್ಲ, ಆ ಕೆಲಸದಲ್ಲಿ ಗಣೇಶನನ್ನು, ಲಕ್ಷ್ಮಿಯನ್ನು, ಸರಸ್ವತಿಯನ್ನು ನೋಡಿ ಅಲ್ಲಿ ಆನಂದಿಸಬೇಕು. ಆಮೇಲೆ ಗ್ರಾಹಕನಿಗೆ ಕೊಡುವಂಥದ್ದು ಸಂತೃಪ್ತಿ, ಅವನ ಸ್ಯಾಟಿಸ್ಫೈ, ಅವನ ಬ್ಲೆಸ್ಸಿಂಗ್ ತಗೊಳ್ಬೇಕು. ಆಮೇಲೆ ನೀವು ಬೇರೆ ದೇವಸ್ಥಾನಗಳಿಗೆ ಹೋಗಿ ಶರಣಾಗಬೇಕು. ಆಗ ದೇವರು ಮೂಕ ಅವನ ಕೆಲಸ ತಥಾಸ್ತು ಹೇಳೋದು. ನಾನು ಆರೋಗ್ಯವಾಗಿದ್ದೀನಿ, ಸಂಪದ್ಭರಿತವಾಗಿದ್ದೀನಿ, ನಾನು ಯೋಗ್ಯ, ನಿಮಗೆಲ್ಲ ಕೊಟ್ಟಿದ್ದು ಹೇಳಿದರೆ ಹಾಗೇ ಆಗಲಿ ಹೇಳ್ತಾನೆ. ನನ್ನ ಕಾಯಿಲೆ, ನಷ್ಟ, ಸಮಸ್ಯೆ ಹೇಳಿದರೆ ಹಾಗೇ ಆಗಲಿ ಹೇಳ್ತಾನೆ. ಅವನ ಕೆಲಸ ಹೇಳೋದು ಒಂದು ತಥಾಸ್ತು ಅಂತ. ಅವನದು ಬೇರೆ ಗೊತ್ತಿಲ್ಲ. ಅಲ್ಲಿ ಸೋತ್ರ ಹಾಕೋದಷ್ಟೇ ತಥಾಸ್ತು ಅಂತ. ನೀವು ಇದೆಲ್ಲ ಮಾಡಿದಾಗ ನಿಮಗೆ ಫಲ ಬರ್ತದೆ. ನೀವು ಇಲ್ಲಿ ಟೆಕ್ನಾಲಜಿಯನ್ನು ಬಳಸ್ತೀರಿ, ಆಮೇಲೆ ಅದರ ಜೊತೆಗೆ ನೀವೊಂದು ದನಕ್ಕೆ ಈ ಓಪನ್ ಆಗಿ ಬಿಡುವಂತ ಒಂದು ಸರೌಂಡಿಂಗ್ಸ್ ಅನ್ನು ಕೂಡ ತುಂಬಾ ಇಲ್ಲಿ ಎತ್ನಿಕ್ ಆಗಿ ಮಾಡಿದ್ದೀರಿ. ಹೌದು, ಅಂದ್ರೆ ಅದರ ಮೂಲ ಕಲ್ಪನೆ ನಿಮ್ಮದು ಇದು ಸುಂದರವಾಗಿ ಇರಬೇಕು ಮತ್ತೆ ಮೂಲದ ಸ್ವಾದವೂ ಇರಬೇಕು. ಹೌದು, ಎಕ್ಸಲೆನ್ಸ್ ಅನ್ನೋದು ನಾಟ್ ಎ ಡಿಗ್ರಿ, ಮನೋಭಾವ. ಅದಕ್ಕೆ ಡಿಗ್ರಿ ಬೇಡ, ಸಂಪತ್ತು ಬೇಡ. ಮನೋಭಾವವನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋದಾಗ ನಮ್ದು ಯಾಕೆ ಅದನ್ನು ಗಾರ್ಡ್ ಮಾಡಿದ್ದು ಹೇಳಿದರೆ, ನಾನು ಅದಕ್ಕೆ ಅಮೃತ ಬಳ್ಳಿ ಹಾಕ್ತೀನಿ. ಅಮೃತ ಬಳ್ಳಿ ಹಮ್ಮಿಕೊಂಡಾಗ ಅದನ್ನು ಅಮೃತ ಬಳ್ಳಿ ತಿನ್ನಬೇಕು. ಅದಕ್ಕೆ ನನಗೆ ಸ್ಟಾರ್ಟ್ ಆಗ್ತದೆ. ಈಗ ಒಂದು 6 ತಿಂಗಳಲ್ಲಿ ಅಮೃತ ಬಳ್ಳಿ ಇದಾಗ್ತದೆ. ಈ ಕಲ್ಪನೆ ನೋಡಿದಾಗ ಅದೊಂದು ಮೆಡಿಸಿನ್ ವ್ಯಾಲ್ಯೂ ಇರುವಂಥದ್ದು ಅದು ಸಿಗಬೇಕನ್ನೋ ಕಲ್ಪನೆ. ಕರೆಕ್ಟ್. ಹಾಗೆ ಅದಕ್ಕೆ ಒಂದು ಮೂಲ ಉದ್ದೇಶ ಇರ್ತದೆ. ಸುಮ್ಮನೆ ನಾನು ಒಂದ್ಸಲ ಎಲ್ಲ ಕಂಬ ಹಾಕಿದೆ, ಫೆನ್ಸಿಂಗ್ ಮಾಡಿದೆ, ಎಲ್ಲ ಮಾಡಿದೆ. ಈ ದನಗಳು ಓಡಾಡುವಾಗ ಮೈ ತಾಗಿ ಗಾಯ ಆಗ್ತದೆ, ಅದೆಲ್ಲ ತೆಗೆದು ಈ ಥರ ಹಾಕಿದೆ. ಈಗ ದೇ ಆರ್ ವೆರಿ ಹ್ಯಾಪಿ. ಅಂದರೆ ನಮ್ಮ ಹಾರ್ಟ್ ನಾವು ಟಚ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗೋದು ಫೀಲಿಂಗ್ಸ್, ಅವಕ್ಕೆ ಏನು ಬೇಕಂತ. ನಾನು ಕೂಡ ಅದನ್ನು ಚೆನ್ನಾಗಿ ನೋಡ್ಬೇಕನ್ನುವಾಗ ಸಿಕ್ಕೋದು. ಅದೇ ಸಿಕ್ಕು ಬಿಟ್ಟರೆ ನಮ್ಮ ಸಮಸ್ಯೆ ಮುಖ್ಯವಲ್ಲ, ಆ ಸಮಸ್ಯೆಯನ್ನು ಮೀರಿಲ್ಲುವುದೇ ಮುಖ್ಯ. ನೀವೇಂದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಮಾಡ್ತಾ ಕಲಿತಾ ಇದ್ದೀರಿ. ಹೌದು, ನ್ಯಾಚುರಲ್ಸ್. ನಾನೆಂದರೆ ನನ್ನ ಲೈಫೇ ಹಾಗೆ ಬಂದಿದ್ದು. ನಾನೊಂದು ಬ್ಲ್ಯಾಕ್ ಸ್ಮಿತ್ ಆದವನು ಇವತ್ತು ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್, ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತಾದರೆ, ಸೆಂಟ್ರಲ್ ಅಮೆರಿಕಕ್ಕೆ ನಾನು ಟೆಕ್ನಾಲಜಿ ಕೊಡ್ತೀನಿ ಅಂತಾದರೆ, ವರ್ಲ್ಡ್ ವೈಡ್ ಕೊಡ್ತೀನಿ ಅಂತಾದರೆ, ನಾವು ಇಲ್ಲೇ ನಮ್ಮ ಹತ್ರ ಹುಟ್ಟುವಂಥದ್ದು ಕ್ರಿಯೇಟಿವ್. ಇದು ನನ್ನ ಹತ್ರ ಇವತ್ತು ಯೂನಿವರ್ಸಿಟಿ ಒಳಗೆ ಸಿಕ್ಕುವಂಥ ಟೆಕ್ನಾಲಜಿಗಿಂತ ಪ್ರಾಕ್ಟಿಕಲ್ ಸಿಕ್ಕೋ ಟೆಕ್ನಾಲಜಿ ದೊಡ್ಡ ಹೆಸರು. ನಾನು ಒಂದು ಡ್ರೈಯರ್ ಮಾಡ್ತಿದ್ದೆ, ಭತ್ತವನ್ನು ಡ್ರೈ ಮಾಡೋ ಮೆಷಿನು. ಹಿಂದಿನವ್ರು ಏನು ಮಾಡ್ತಿದ್ರು, ಅದು ಭತ್ತವನ್ನು ಸ್ಪ್ರೆಡ್ ಮಾಡ್ತಿದ್ರು, ಗುಡ್ಡ ಹಾಕ್ತಾ ಇದ್ರು. ಅದೇ ಟೆಕ್ನಾಲಜಿ ಬೆಳೆಸ್ಕೊಂಡು ನಾವು ಇವತ್ತು ಡ್ರೈಯರ್ ಮಾಡಿದ್ದು. ಭತ್ತವನ್ನು ಕ್ಲೀನ್ ಮಾಡೋ ಮೆಷಿನ್ ಇತ್ತು ಮೊದಲು. ಹಿಂದೆ ಗೆರ್ಸಿಯಲ್ಲಿ ಮಾಡ್ತಾರೆ. ಹೇಗೆ ಮಾಡ್ತಾರೆ, ಗೆರ್ಸಿಯಲ್ಲಿ ಗೇರುವಾಗ ಫಸ್ಟು ಧೂಳು ಹೋಯ್ತು, ಸೆಕೆಂಡ್ ದೊಡ್ಡ ಕಸ ಹೋಯ್ತು, ಸೆಕೆಂಡ್ ಎಳ್ಳು ಹೋಯ್ತು. ಇದು ಹೋದ ಕೂಡ ಕ್ಲೀನ್ ಆಗಲ್ಲ, ಕಲ್ಲು ಉಳಿತದೆ. ಆ ಕಲ್ಲನ್ನು ನಾವು ಬೇರೆ ಟೆಕ್ನಾಲಜಿ ಬಳಸಬೇಕು. ಈಗ ಏರುದಲ್ಲ, ಹೀಗೆ ಬೆಳೆಸಿ ವೈಬ್ರೇಷನ್ ಮಾಡಿ ಅಲ್ಲಿಂದ ಸಪರೇಟ್ ಮಾಡಬೇಕು. ಇದೆಲ್ಲ ನಾವು ಬಂದದಿಲ್ಲಿಂದ ಮ್ಯಾನ್ಯುವಲ್ ಇಂದ. ಈ ನಮ್ಮ ಭತ್ತ ಕುಟ್ಟುವುದ್ರಿಂದಲೇ ದೊಡ್ಡ ಒಂದು ಟೆಕ್ನಾಲಜಿ. ಆಮೇಲೆ ಗಾಳಿಯನ್ನ ಬಳಸ್ಕೊಂಡು ಈ ಇದರಲ್ಲಿ ಹೀಗೆ ಅದನ್ನ ಬಿಡುವ ಮೂಲಕ ಆ ಧೂಳನ್ನು ಹೌದು ಅಲ್ಲ, ತುಂಬಾ ಇವತ್ತು ಇಂಪ್ರೂವ್ ಆಗಿ ಇವತ್ತೆಲ್ಲ ಫುಲ್ ಫ್ಲೆಜ್ ಮೆಷಿನ್ಗಳಿದೆ ಇವತ್ತು ಟೆಕ್ನಾಲಜಿ. ಆದರೆ ನಮ್ಮ ಟೆಕ್ನಾಲಜಿ ಬೆಳೆಸುವಾಗ ಕೂಡ ನಾವು ನಮ್ಮ ಒರಿಜಿನಿಟಿ ಕಳ್ಕೊಂಡಿದ್ದಾವೆ. ಆ ಕ್ವಾಲಿಟಿ ಮಾಸ್ ಪ್ರಾಡಕ್ಟ್ ನೋಡಿ, ನಾವು ರೈಸ್ ತಿಂತಾ ಇದ್ದೀವಿ. ಈಗ ಡಾಕ್ಟರ್ ರೈಸ್ ತಿನ್ಬೇಡಿ ಹೇಳ್ತಿದ್ದಾರೆ. ಯಾಕೆ ಹೇಳಿದರೆ, ಆ ರೈಸ್ ನಮಗೆ ವೈಟ್ ಕಾಣಬೇಕು, ಪಾಲಿಶ್ ವೈಟು ನಮ್ಗೆ ಬಿಳಿಬೇಕು. ನಮ್ಮ ಬಿಳಿದ್ರೆ ಅದು ಸುಪೀರಿಯರ್ ಅಂತ. ನಿಜವಾಗ್ಲೂ ಅದು ರೆಡ್ ಇರಬೇಕು. ಅದರ ಅನ್ಪಾಲಿಶ್ಡ್ ರೈಸ್ ತಿಂದರೆ ಮಾತ್ರ ಆಲ್ ವಿಟಮಿನ್ ನಿಮ್ಮ ದೇಹಕ್ಕೆ ಹೋಗಿ ನಿಮ್ಗೆ ಬೇಕಾದೆಲ್ಲ ಕ್ಯಾಲರೀಸ್ ಅಲ್ಲಿ ಡೆವಲಪ್ ಆಗುತ್ತೆ. ಈಗ ನೀವು ನಿಮ್ಮ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತೀವಿ? ನಮ್ಮ ಇಂಡಸ್ಟ್ರಿ ಉಂಟು, ಆದರೆ ಕಸ್ಟಮರ್ ಹೇಳುವಾಗ, ಕಸ್ಟಮರ್ ಗಿರಾಕಿ ಹೇಳುವಾಗ ನಾವೇನು ಮಾಡಲೇಬೇಕು. ಆಮೇಲೆ ಇವತ್ತು ಬೆಲ್ಲ ತಗೊಳ್ತಾ ಇದೆ, ಬೆಲ್ಲ ವೈಟ್ ಬರ್ತಾ ಇದೆ. ಹೌದು, ಎಲ್ಲ ಕೆಮಿಕಲ್ ಅದು. ಯಾಕೆಂತ ಹೇಳಿದ್ರೆ 1 ಟನ್ನಿಗೆ ಅವರು 1 ಲೀಟರ್ ಇಂಜಿನ್ ಆಯಿಲ್ ಹಾಕ್ತಾರೆ, ವೈಟ್ ಬರ್ತದೆ ನೋಡಿ. ನಮ್ಗೇನಾಗಿದೆ, ನಾರ್ಮಲ್ ಇರೋದು ಯಾವುದು ಬೇಡ, ಎಲ್ಲ ಬೆಳಿಬೇಕು. ಈ ಕಲ್ಪನೆ ನಾವು ತೆಗಿಬೇಕು, ಆರ್ಗ್ಯಾನಿಕ್ ಇದು ಮಾಡಬೇಕು, ಆಮೇಲೆ ರೈತರಿಗೆ ಸಪೋರ್ಟ್ ಮಾಡಬೇಕು. ನಾನು ನೋಡ್ತಾ ಇದ್ದೀನಿ, ನಾನು ದಾರಿಲಿ ಹೋಗುವಾಗ ಹೂ ತಗೊಳ್ತೀನಿ, ಮಲ್ಲಿಗೆ ಹೂ ತಗೊಳ್ಳುವಾಗ ಅವನು 30 ರೂಪಾಯಿ ನಾನು 40 ಕೊಡ್ತೀನಿ ಅವನಿಗೆ.
ಅದೇ ಇನ್ನು ತುಂಬ ಶ್ರೀಮಂತರು 30 ರೂಪಾಯಿ ಹೇಳಿದ್ರೆ 20 ಕೇಳ್ತಾರೆ. ಹೌದು. ನಾನು ತರಕಾರಿ ತಗೊಳ್ತೀನಿ. ತರಕಾರಿ ತಗೊಳ್ಳುವಾಗ ನಾನು ಯಾವುದೋ ಒಂದು ತಗೊಳ್ಳುವ ವೆಜಿಟೇಬಲ್ ಏನು ತಗೊಳ್ಳುವಾಗ ನಾನು ಬಾರ್ಗೇನ್ ಮಾಡೋದಿಲ್ಲ. ಯಾಕಂದರೆ ನೀವು ಲಾಸ್ಟ್ 50 ವರ್ಷ ನೋಡಿ ನಿಮಗೆ ಸಂಬಳ ಜಾಸ್ತಿ ಎಷ್ಟಾಗಿ ನೋಡಿ. ಟೀಚರ್ ಸಂಬಳ 3,000 ರೂಪಾಯಿ ಇವತ್ತು 60,000 ಹೋಗಿದೆ. 20 ಟೈಮ್ಸ್. ರೈಸ್, ಕೋಕೋನಟ್, ವೆಜಿಟೇಬಲ್ ಎಷ್ಟು ಹೋಗಿದೆ? 3 ಟೈಮ್ಸ್ ಹೋಗಿದೆ. ಆದರೆ ರೈತನಿಗೆ 3 ಟೈಮ್ಸ್ ಹೋಗಿದೆ. 3 ಟೈಮ್ಸ್. ದಿಸ್ ಇಸ್ ಎ ಬಿಗ್ ಥ್ರೆಟ್. ನಾವು ನಮ್ಮ ರೈತರನ್ನು ಗುರುತಿಸುವಂಥದ್ದು, ನಾವು ಹೋಗಿ ರೈತನನ್ನು ಕೊಂದು ನಾವು ಇಲ್ಲಿ ಮೆಡಿಸಿನ್ ತಗೊಳ್ತಾ ಇದ್ದೀವಿ. ಮೆಡಿಸಿನ್ ಹೋಗಿ AC ರೂಮಲ್ಲಿ ಹೋಗಿ 100-500 ಕೊಡ್ತೀವಿ. ರೈತ ಒಂದು 50 ಪದಾರ್ಥವನ್ನು ನಾವು 5 ರೂಪಾಯಿ ಕೊಡ್ತೀವಿ. ಅವ್ರು ಕಿಲ್ ಮಾಡ್ತಾ ಇದ್ದೀವಿ ನಾವು. ಇದು ನಮ್ಮ ದೊಡ್ಡ ದುರಂತ ನಮ್ಮ ದೇಶದ್ದು. ಸರ್ಕಾರ ವೆಚ್ಚನವಾಗಬೇಕು, ಸಮಾಜ ವೆಚ್ಚರಾಗಬೇಕು. ಸರ್, ಇಲ್ಲಿವರೆಗೆ ಒಂದು ಬಹಳ ಅದ್ಭುತವಾದಂಥ ಮಾತನ್ನು ಹೇಳಿದ್ರಿ. ಒಂದು ಜೀರೋದಿಂದ ಒಂದು ಹೀರೋ ಅನ್ನುವ ಮಟ್ಟಕ್ಕೋ ಅಥವಾ ಒಂದು ಸಣ್ಣ ಮೊತ್ತದಿಂದ ಇವತ್ತು ಒಂದು 300 ಕೋಟಿಯನ್ನು ನೀವು ಟರ್ನ್ ಓವರ್ ಮಾಡುವ ಮಟ್ಟಕ್ಕೆ ಒಬ್ಬ ಮನುಷ್ಯ ಬೆಳೆಯಬೇಕು ಅಂತಾದರೆ ಇದೇನು ಮ್ಯಾಜಿಕ್ ಅಲ್ಲ. ಅದು ಅವರ ಶ್ರಮ, ಬುದ್ಧಿವಂತಿಕೆ, ಮತ್ತು ಅದರಲ್ಲೂ ನೀವು ಒಂದು ಸಾತ್ವಿಕತೆಯನ್ನು ಉಳಿಸ್ಕೊಂಡಿದ್ದೀರಿ. ಈ ದೇಶಕ್ಕೆ ಇವತ್ತು ಟೆಕ್ನಾಲಜಿಯ ಹಿಂದೆ, ಕಾರ್ಖಾನೀಕರಣದ ಹಿಂದೆ ನಾವು ನಮ್ಮ ಬದುಕಿನ ಮೂಲ ಸ್ವಾದವನ್ನೇ ಕಳ್ಕೊಂಡಿದ್ದೇವೆ. ಆದರೆ ನೀವು ಮತ್ತೆ ಅದನ್ನು ಸೃಷ್ಟಿ ಮಾಡುವ ಮೂಲಕ ಇದನ್ನೊಂದು ಮಾಡೆಲಾಗಿ ಕಟ್ತಾ ಇದ್ದೀರಿ. ಸೊ ಇಷ್ಟೊತ್ತು ನಮ್ಮೊಟ್ಟಿಗೆ ನನ್ನ ಚಾನಲ್ ಒಟ್ಟಿಗೆ ಮಾತಾಡೋದಕ್ಕೆ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ, ಮತ್ತು ನೋಡುವಂಥ ಈ ವೀಕ್ಷಕರಲ್ಲಿ ಯಾರಾದರೂ ಇಲ್ಲಿ ಬಂದು ಕಲಿತೇನೆ ಅನ್ನೋರಿಗೆ ನೀವೊಂದು ಶಾಲೆಯ ರೀತಿಯಲ್ಲೂ ಇದನ್ನು ಬೆಳೆಸಿದಿರಿ, ವಿದ್ಯಾಲಯದ ರೀತಿಯಲ್ಲೂ ಬೆಳೆಸಿದಿರಿ. ಇದು ಈ ಸಮಾಜಕ್ಕೆ ನೀವು ಕೊಡುವಂಥ ಬಹಳ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ ಸರ್. ನಮಸ್ಕಾರ. ನಾನು ಕೂಡ ಅಂದರೆ ಪ್ರಚಾರಕ್ಕೆ ಹೆಚ್ಚು ಒತ್ತು ಕೊಡೋದಿಲ್ಲ. ನೀವು ಗಣಪತಿಯವರು ನಮಗೆ ಭಾಳಷ್ಟು ಹಿಂದಿನ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಿಮ್ಮ ಕ್ವಾಲಿಟಿ, ನಿಮ್ಮ ಒಂದು ಉದ್ದೇಶ ಸಮಾಜಕ್ಕೆ ಏನಾದರೂ ಒಂದು ಪರಿಚಯಿಸಬೇಕನ್ನೋ ದೃಷ್ಟಿಕೋನ ನೀವು ಇಟ್ಕೊಂಡಿದ್ರಿಂದ ನಾನು ನಿಮಗೆ ಈ ಒಂದು ಅವಕಾಶ ಕೊಟ್ಟೆ. ಮತ್ತು ನೀವೀಗ ಯೂಟ್ಯೂಬ್ ಚಾನಲ್ ಮಾಡಿದಿರಿ. ಹೌದು, ಅದು ತುಂಬ ಅಭಿವೃದ್ಧಿ ಆಗಲಿ. ನಾನು ಕೂಡ ನಿಮ್ಮೊಟ್ಟಿಗಿದ್ದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಇಲ್ಲಿಯವರೆಗೆ ಆಚಾರ್ಯ ಮಾತನ್ನು ಕೇಳಿದ್ರಲ್ಲ, ಯಾವುದೇ ಕೆಲಸವನ್ನು ಮಾಡೋದಿದ್ರೂ ನಿಮಗೆ ಏನೇನು ಇರಬೇಕು ಅನ್ನೋದನ್ನು ಅವರು ಟಿಪ್ಸ್ಗಳ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸಂಕಲ್ಪ ಶಕ್ತಿ, ಧೀಶಕ್ತಿ ಮತ್ತು ಸ್ಪಷ್ಟವಾದ ಗುರಿ. ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ ಅಂಥ ಒಂದು ಸಂಕಲ್ಪ ಶಕ್ತಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ರಾಮಕೃಷ್ಣ ಆಚಾರ್ಯರು ತನ್ನ ಜೀವನದ ಸಂಧ್ಯೆಯಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ನಮಸ್ತೆ. ನಿಮಗೆ ಗೋವುಗಳೆಂದರೆ ಪ್ರೀತಿಯೇ? ಗೋಮಾತೆಯ ಆಶೀರ್ವಾದ ನಿಮಗೊದಗಬೇಕೇ? ನಿಮಗೆ ಹಸುವನ್ನು ಸಾಕುವ ಆಸೆ ಇದೆಯೇ? ಆಸೆ ಇದ್ದರೂ ಸಾಕಲು ಸಮಯ, ಅನುಭವ ಅಥವಾ ಸವಲತ್ತುಗಳು ಇಲ್ಲವೇ? ಗೋಧಾಮದಲ್ಲಿದೆ ಪರಿಹಾರ. ಶ್ರೀ ಜಿ ರಾಮಕೃಷ್ಣ ಆಚಾರ್ ಮತ್ತು ಶ್ರೀಮತಿ ಸವಿತಾ ಆರ್ ಆಚಾರ್ ದಂಪತಿಗಳು ದೇಸಿ ಗೋತಳಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ದೇಸಿ ಗೋತಳಿಯ ಅಭಿವೃದ್ಧಿ ಕೇಂದ್ರ ಹಾಗೂ ಮುಂದಿನ ಪೀಳಿಗೆಗೆ ಗೋಮಾತೆಯ ಮೌಲ್ಯವನ್ನು ಪರಿಚಯಿಸುವ ಸಲುವಾಗಿ ಭಾರತದ ಪುರಾತನ ಹಳ್ಳಿ ಜೀವನ ಶೈಲಿಯ ಪರಿಕಲ್ಪನೆಯನ್ನಿಟ್ಟುಕೊಂಡು ಪ್ರಕೃತಿ ರಮಣೀಯ ಸೌಂದರ್ಯದ ಮಧ್ಯೆ ಗೋಗಳು ಸ್ವಚ್ಛಂದವಾಗಿ ವಿಹರಿಸುವ ತಾಣ ಗೋಧಾಮವನ್ನು ನಿರ್ಮಿಸಿದ್ದಾರೆ. ಗೋಧಾಮದಲ್ಲಿ ಹಚ್ಚ ಹಸುರಿನ ಪ್ರಕೃತಿಯ ಮಡಿಲಲ್ಲಿ ಔಷಧಿಯ ಗಿಡಮರಗಳ ಮಧ್ಯೆ ಧ್ಯಾನ, ಯೋಗ, ಗೋ ಆಲಿಂಗನ, ಗೋಪೂಜೆ, ಗೋ ಸೇವೆ, ಗೋವಿನೊಂದಿಗೆ ಮಕ್ಕಳ ಹುಟ್ಟುಹಬ್ಬ ಆಚರಣೆ ಮತ್ತು ಆಸಕ್ತರಿಗೆ ಹೈನುಗಾರಿಕೆ ತರಬೇತಿಯಂತಹ ಹಲವಾರು ಯೋಜನೆಗಳನ್ನು ರೂಪಿಸಿದ್ದಾರೆ. ಹಸುವನ್ನು ಸಾಕುವ ನಿಮ್ಮ ಆಸೆ ಈಡೇರಬೇಕಾದರೆ ನೀವು ಮಾಡಬೇಕಾಗಿರುವುದಿಷ್ಟೇ. ಒಂದು ದೇಸಿ ಹಸುವಿನ ಮೊತ್ತ ಅಂದಾಜು 1 ಲಕ್ಷ ರೂಪಾಯಿ ನೀಡಿ ಗೋಧಾಮ ಸದಸ್ಯರಾಗಿ. ನಿಮ್ಮ ಹೆಸರಿನಲ್ಲಿ 8 ವರ್ಷಗಳ ಕಾಲ ಒಂದು ದೇಸಿ ಹಸುವನ್ನು ಸಾಕುತ್ತೇವೆ. ನಿಮ್ಮ ಹೂಡಿಕೆಯು ಸಂಪೂರ್ಣವಾಗಿ ದೇಸಿ ಗೋತಳಿಯ ಅಭಿವೃದ್ಧಿಗೆ ವಿನಿಯೋಗಿಸಲ್ಪಡುತ್ತದೆ. ಸದಸ್ಯತ್ವವು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಉಚಿತವಾಗಿ 2 ದಿನ ಪ್ರಕೃತಿಯ ಮಡಿಲಲ್ಲಿ ಸುಂದರ ಕ್ಷಣಗಳನ್ನು ಕಳೆಯುವ ಅವಕಾಶವನ್ನು ಕಲ್ಪಿಸುತ್ತದೆ. ಅಷ್ಟೇ ಅಲ್ಲದೆ ಇದರೊಂದಿಗೆ ನಿಮಗೆ ಪ್ರತಿ ತಿಂಗಳು ಕೃತಜ್ಞತಾಪೂರ್ವಕವಾಗಿ ರೂಪಾಯಿ 1,000 ಮೌಲ್ಯದ ಶುದ್ಧ A2 ಗಿರ್ ಹಸುವಿನ ತುಪ್ಪವನ್ನು ನೀಡಲಾಗುವುದು. ಗೋಧಾಮದ ದೇಸಿ ಗೋ ತಳಿಗಳ ಅಭಿವೃದ್ಧಿಗಾಗಿ ಕೈಗೊಂಡ ಪುಣ್ಯಕೋಟಿಯ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನೀವು ಭಾಗಿಗಳಾಗಿ. ಸಂಪರ್ಕಿಸಿ 9353756706.